Hello, doctor. with Dr.Chandrika Anand. ಎಲ್ಲ ಕಾಯಿಲೆಗಳು ಒಂದಕ್ಕೆ ಲೀಡ್ ಮಾಡ್ತಿದೆ ಅನ್ನೋದಿದ್ರೆ ಆ ಒಂದು ಇಸ್ ಡಿಪ್ರೆಷನ್. ಕಳೆದ ಹಲವಾರು ವಿಡಿಯೋಸ್ಗಳಲ್ಲಿ ಇದ್ರ ಬಗ್ಗೆ ಮಾತಾಡಿದ್ದೀವಿ. ಸೊ ಇವತ್ತು ಇದ್ರ ಬಗ್ಗೆ ಅಂದರೆ ಮೆಂಟಲ್ ಹೆಲ್ತ್ನ ಬಗ್ಗೆ ಡೀಟೇಲ್ ಆಗಿ ಮಾತಾಡೋಣ ಅಂತ. ಬಟ್ ಅದಕ್ಕಿಂತ ಮುಂಚೆ ಮ್ಯಾಮ್, ಕಳೆದ ವಿಡಿಯೋದ ಇದನ್ನು ಕಂಟಿನ್ಯೂ ಮಾಡಬೇಕಿದೆ. ಒಂದು ಕಾಮನ್ ಕ್ವೆಶ್ಚನ್ ಬಂದಿದ್ದೇನೆಂದರೆ, ಲೈಫ್ ಸ್ಟೈಲ್ ಒಂದಷ್ಟು ಮಾಡಿಫಿಕೇಷನ್ಸಿಂದ ಯಾವುದನ್ನೇ ಬೇಕಾದರೂ ನಾವು ಕಂಟ್ರೋಲ್ ಮಾಡ್ಬೋದು ಅಂತ ಗೊತ್ತು. ನಾವು ಇನ್ಸುಲಿನ್ ರೆಸಿಸ್ಟೆನ್ಸ್ ಬಗ್ಗೆ ಮಾತಾಡ್ತಾ, ಸೊ ನೀವೇನು ಹೇಳಿದ್ರೆ ಅದನ್ನು ಟ್ರೀಟ್ ಮಾಡಿಲ್ಲ ಅಂದರೆ ಒಂದು 5 ಇಯರ್ಸಲ್ಲಿ ಡಯಾಬಿಟಿಕ್ ಆಗಬಹುದು ಅವರು ಅಂತ, ಟೈಪ್ 2 ಡಯಾಬಿಟಿಕ್. ಬಟ್ ಅದನ್ನ ಕಂಟ್ರೋಲಿಗೆ ತಂದರೆ ಡಯಾಬಿಟಿಸ್ ಬರ್ದೇ ಇರೋ ಹಾಗೆ ಇರಬಹುದಾ ಅಂತ ಫಾರ್ ದ ರೆಸ್ಟ್ ಆಫ್ Yeah, I mean, it's basically insulin resistance is a warning that you can get diabetes anytime in life. ಸೊ ಈಗ ಕೆಲವರಿಗೆ ಜೆಸ್ಟೇಷನಲ್ ಡಯಾಬಿಟಿಸ್ ಅಂತ ಬರುತ್ತೆ, ಪ್ರೆಗ್ನೆನ್ಸಿನಲ್ಲಿ ಡಯಾಬಿಟಿಸ್ ಬರುತ್ತೆ, ಡೆಲಿವರಿ ಆದ ತಕ್ಷಣ ಹೋಗ್ಬಿಡುತ್ತೆ. ಈ ಇನ್ಸುಲಿನ್ ರೆಸಿಸ್ಟೆನ್ಸ್ ಇರೋರ್ಗು ಅಷ್ಟೇ, ಇಟ್ ಈಸ್ ದ ಬಾಡಿ ಈಸ್ ಟೆಲಿಂಗ್ ದಟ್ ಯು ಆರ್ ಪ್ರೋನ್ ಫಾರ್ ಡಯಾಬಿಟೀಸ್ ಅಂತ. ಸೊ ನೀನು ಎಷ್ಟು ದಿನ ಆಗುತ್ತೋ ಅಷ್ಟು ದಿನ ಒಳ್ಳೆ ಲೈಫ್ ಸ್ಟೈಲು ಮತ್ತು ಡಯಟು, ಸಮ್ಟೈಮ್ಸ್ ಮೆಡಿಕೇಷನ್ಸಿಂದ ಆ ಡಯಾಬಿಟಿಸ್ನ ಪೋಸ್ಟ್ಪೋನ್ ಮಾಡ್ಬೋದು, ಅಂದರೆ ಕಂಪ್ಲೀಟಾಗಿ ಪ್ರಿವೆಂಟು ಮಾಡ್ಬೋದು. ಇವಾಗ ಕೆಲವ್ರು ನಂದು ಸಮ್ ಆಫ್ ಮೈ ಪೇಷಂಟ್ಸ್ ಹೂ ಹ್ಯಾಡ್ 900 ಇನ್ಸುಲಿನ್ಸ್. ಈ ನಾರ್ಮಲ್ ಇನ್ಸುಲಿನ್ಸ್ ಇಸ್ 55. ಆ ಹುಡುಗಿ 900 ಇದ್ಲು, ಸೆಕೆಂಡ್ PUC ಓದ್ತಾ ಇದ್ಲು, ಅವಳು PCO ಅಂತ ಇರೆಗ್ಯುಲರ್ ಸೈಕಲ್ಸ್ ಅಂತ ಬಂದಿದ್ಲು. ಆ್ಯಸ್ ಯೂಶುವಲ್ ಲಾಟ್ ಆಫ್ ಮೆಂಟಲ್ ಇಶ್ಯೂಸ್, ವೆರಿ ಬ್ಯಾಡ್ ಲೈಫ್ ಸ್ಟೈಲ್. ಸೊ ಅವಳನ್ನ ನಾವು 1 ಇಯರ್ ಆಯಿತು ನಾರ್ಮಲ್ಸಿಗೆ ಕರ್ಕೊಂಡು ಬರೋಕ್ಕೆ. ನಾವು ಶಿ ಈಸ್ ಔಟ್ ಆಫ್ ಆಲ್ ದ ಮೆಡಿಕೇಶನ್ಸ್, ಶಿ ಈಸ್ ನೋ ಮೋರ್ ಡಿಪ್ರೆಸ್ಡ್, ಶಿ ಈಸ್ ಲಾಸ್ಟ್ ಅರೌಂಡ್ 20 kgs. ನಾವು ಮೋರ್ ದೆನ್ ಎನಿಥಿಂಗ್ ನಾವು ಶಿ ಈಸ್ ಲರ್ನ್ಡ್ ಹೌ ಬೆಟರ್ ಶಿ ಫೀಲ್ಸ್ ವಿತ್ ಅ ಗುಡ್ ಲೈಫ್ ಸ್ಟೈಲ್. ಅವ್ಳು ಒಳ್ಳೆ ಲೈಫ್ ಸ್ಟೈಲ್ ಮಾಡಿಕೊಂಡು ಮಾತ್ರೆ ತೊಗೊಂಡು ನಾನು ಈಗ ಚೆನ್ನಾಗಿದ್ದೀನಿ, ಇಟ್ ಈಸ್ ಅಂಡರ್ ಮೈ ಕಂಟ್ರೋಲ್ ಅನ್ನೋ ಕಾನ್ಫಿಡೆನ್ಸು ಆ ಹುಡುಗಿಗೆ ಬಂದಿದೆ. ಸೊ ಆ ಒಂದು ಸೆಲ್ಫ್ ಅವೇರ್ನೆಸ್ ಬಂದುಬಿಡ್ತು ಅಂತಂದರೆ ನಮ್ಮ ಕೆಲಸ 90% ಆಗೋಗುತ್ತೆ. ಸೊ ವೆನ್ ಎವರ್ ದೇ ಗೆಟ್ ಇನ್ ಟು ಟ್ರಬಲ್ ದೇ ಕಮ್, ದೆನ್ ವಿ ಜಸ್ಟ್ ಗಿವ್ ಸಮ್ ಮೈನರ್ ಮೆಡಿಕೇಶನ್ಸ್ ಆ್ಯಂಡ್ ಸೆಂಡ್ ಬ್ಯಾಕ್. ಸೊ ಶಿ ಕ್ಯಾನ್ ಪೋಸ್ಟ್ಪೋನ್ ಡಯಾಬಿಟೀಸ್ ಫಾರ್ ಅ ಲಾಂಗ್ ಟೈಮ್. ಓಕೆ. ಸೊ ಯಾವುದೇ ಇಶ್ಯೂಸ್ ನಾವು ಲಾಸ್ಟ್ ಕಪಲ್ ಆಫ್ ವಿಡಿಯೋಸಲ್ಲಿ ಮಾತಾಡಿದಂಥದ್ದು, ಥೈರಾಯ್ಡ್ ಇರ್ಬೋದು, PCOD ಇರ್ಬೋದು, ಇನ್ಸುಲಿನ್ ರೆಸಿಸ್ಟೆನ್ಸ್, ಇವೆಲ್ಲವೂ ಲೀಡ್ ಮಾಡ್ತಿರೋದು ನಮ್ಮನ್ನ ಟು ಡಿಪ್ರೆಷನ್. ಸೊ ಈ ಎಲ್ಲದರಿಂದ ಡಿಪ್ರೆಷನ್ ಉಂಟಾಗುತ್ತೆ. ಡಿಪ್ರೆಷನ್ ಇದ್ರೂ ಎಲ್ಲಕ್ಕೂ ಅದು ಇಟ್ ಮೈಟ್ ಲೀಡ್. ಯಾಕಂದರೆ ಡಿಪ್ರೆಷನ್ ಇದ್ದಾಗ ನಮ್ಮ ಹೆಲ್ತಿ ಲೈಫ್ ಸ್ಟೈಲಿಂದ ಸ್ವಲ್ಪ ಸ್ವಿಚ್ ಆಗ್ತೀವಿ ನಾವು. ಸೊ ಡಿಪ್ರೆಷನ್ ಅಂದರೆ ಇವತ್ತಿನ ದಿನ ಇದೊಂದು ಫ್ಯಾನ್ಸಿ ಟರ್ಮ್ ಆಗೋಗಿದೆ. ತುಂಬ ಆರಾಮಾಗಿ ಡಾಕ್ಟರ್ನ ಕನ್ಸಲ್ಟ್ ಕೂಡ ಮಾಡಿದ್ರೆ ಎಷ್ಟೋ ಜನ ಐ ಆಮ್ ಸೋ ಡಿಪ್ರೆಸ್ಡ್ ಅಂತ ಹೇಳುವಂಥದ್ದು. ಬಟ್ ಕ್ಲಿನಿಕಲ್ ಡಿಪ್ರೆಷನ್ ಅನ್ನೋದನ್ನ ಡಾಕ್ಟರ್ಸೇ ಮಾತಾಡಿ ದೇ ಶುಡ್ ಕಮ್ ಟು ದಟ್ ಕನ್ಕ್ಲೂಷನ್, ಇವ್ರಿಗೆ ಕ್ಲಿನಿಕಲ್ ಅಥವಾ ಮೈಲ್ಡ್, ಮಾಡ್ರೇಟ್ ಅಥವಾ ಖಂಡಿತ ತುಂಬ ಜಾಸ್ತಿ ಡಿಪ್ರೆಸ್ ಆಗಿದ್ದಾರೆ ಅಂತ. ಮೆಂಟಲ್ ಹೆಲ್ತ್ನ ಬಗ್ಗೆ ಮಾತಾಡ್ತಾ, ನೀವು ಓದ್ತಾ ಇದ್ದಂಥ ದಿನದಿಂದ ಇವತ್ತಿನ ದಿನಕ್ಕಂತ ಕಂಪೇರ್ ಮಾಡಿದಾಗ ಎಷ್ಟು ಜಾಸ್ತಿ ಆಗಿದೆ? ಮೆಂಟಲ್ ಹೆಲ್ತ್ ಆ್ಯಕ್ಚುಯಲ್ ಡಿಪ್ರೆಷನ್ ಅವ್ರ ಎಂಡೋಜಿನಸ್ ಡಿಪ್ರೆಷನ್ ಅಂತ ಹೇಳ್ತೀವಿ. ಏನು ಕಾರಣ ಇಲ್ಲದೆ ಬ್ರೈನಲ್ಲಿ ಒಂದು ಕೆಮಿಕಲ್ ಇರುತ್ತೆ, ಡೋಪಮಿನ್ ಅಂತ, ಮತ್ತು ಸೆರೆಟೋನಿನ್ ಅಂತ ಇರುತ್ತೆ. ದೀಸ್ ಆರ್ ಆಲ್ ಫೀಲ್ ಗುಡ್ ಹಾರ್ಮೋನ್ಸ್. ಡೋಪಮಿನ್, ಸೆರೆಟೋನಿನ್ ಎಲ್ಲನೂ ಕಂಟ್ರೋಲ್ ತರೋಕ್ಕೆ ಕೆಲವೊಂದು ನ್ಯೂರೋ ಟ್ರಾನ್ಸ್ಮಿಟರ್ಸ್ ಇಲ್ಲ, ಒಂದು ಕೆಮಿಕಲ್ಸ್ ಇರುತ್ತೆ. ಸೊ ಇಫ್ ದೇರ್ ಇಸ್ ಎನಿ ಚೇಂಜ್ ಇನ್ ದ ಕೆಮಿಕಲ್ಸ್ ವಿಚ್ ಆರ್ ರಿಲೀಸ್ ಇನ್ ದ ಬ್ರೈನ್, ದೆನ್ ದಟ್ ಕ್ಯಾನ್ ಅಫೆಕ್ಟ್ ಅವರ್ ಮೂಡ್ ಆ್ಯಂಡ್ ಆ್ಯಕ್ಟಿವಿಟಿ, ಮೂಡ್, ಸ್ಲೀಪ್ ಎಲ್ಲ ಡಿಸ್ಟರ್ಬೆನ್ಸಸ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಡಿಪ್ರೆಷನ್ ಈಸ್ ಸಮಥಿಂಗ್ ವೇರ್ ದೆರ್ ಈಸ್ ಅ ಡಿಫಿಷಿಯನ್ಸಿ ಆಫ್ ಸೆರೆಟೋನಿನ್ ಹಾರ್ಮೋನ್ ಆ್ಯಂಡ್ ಡಿಫಿಷಿಯನ್ಸಿ ಆಫ್ ಡೋಪಮಿನ್ ಹಾರ್ಮೋನ್ ಕಡಿಮೆ ಆದಾಗ, ಡಿಫಿಷಿಯನ್ಸಿ ಆದಾಗ ಈ ಥರ ಡಿಪ್ರೆಷನ್, ಲೋ ಮೂಡ್ಸ್, ನಿಮ್ಗೆ ಏನೇ ತಂದ್ಕೊಟ್ರು ಏನೇ ಮಾಡಿದ್ರು ಸಂತೋಷ ಆಗೋದಿಲ್ಲ, ನಿದ್ದೆ ಬರೋದಿಲ್ಲ, ಮತ್ತು ಯಾವುದ್ರಲ್ಲೂ ಇಂಟ್ರೆಸ್ಟ್ ಇಲ್ಲ, ಕೆಲಸ ಮಾಡೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ತಿನ್ನೋದ್ರಲ್ಲಿ ಇಂಟ್ರೆಸ್ಟ್ ಇಲ್ಲ, ಮಲಗೋದು ಆಗೋದಿಲ್ಲ, ಸ್ಲೀಪ್ ಡಿಸ್ಟರ್ಬೆನ್ಸಸ್ ಆಗುತ್ತೆ. ಮತ್ತು ಆಮೇಲೆ ಪದೇ ಪದೇ ಗಿಲ್ಟ್ ಆಗುತ್ತೆ, ನನ್ನಿಂದ ಯಾರಿಗೂ ಪ್ರಯೋಜನ, ಅವ್ರಿಗೆ ಗೊತ್ತು ಏನೋ ಪ್ರಾಬ್ಲಮ್ ಇದೆ ಅಂತ, ನನ್ನಿಂದ ಯಾರಿಗೂ ಏನೂ ಪ್ರಯೋಜನ ಆಗ್ತಾಯಿಲ್ಲ, ನಾನು ಎಲ್ಲರಿಗೂ ಒಂದು ಬರ್ಡನ್ ಆಗಿದೆ ಅಂತ ನೆಗೆಟಿವ್ ಫೀಲಿಂಗ್ ಬರುತ್ತೆ, ನಿದ್ದೆ ಬರೋಲ್ಲ, ಮತ್ತು ಸಡನ್ನಾಗಿ ವೆಯ್ಟ್ ಗೇನ್ ಆಗ್ತಾರೆ, ವೆಯ್ಟ್ ಲಾಸ್ ಆಗ್ತಾರೆ, ಆಮೇಲೆ ಸಡನ್ ಎನರ್ಜಿನೇ ಇಲ್ಲ, ನನ್ನ ದೇಹದಲ್ಲಿ ಎನರ್ಜಿನೇ ಇಲ್ಲ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಕೆಲವೊಮ್ಮೆ ಎಕ್ಸ್ಟ್ರೀಮ್ ನೆಗೆಟಿವ್ ಥಾಟ್ಸ್ ಆಗಿ ಬದುಕಿದ್ದೇನು ಪ್ರಯೋಜನ, ಸೂಸೈಡ್ ಮಾಡ್ಕೊಂಡ್ಬಿಟ್ರೆ ಹೆಂಗೆ, ಎಲ್ಲರಿಗೂ ಒಳ್ಳೇದಾಗ್ಬಿಡುತ್ತೆ ನಾನು ಸತ್ತೋಗ್ಬಿಟ್ರೆ ಅನ್ನೋ ಒಂದು ಫೀಲಿಂಗ್ ಬರುತ್ತೆ. ಸೊ ದಟ್ ಈಸ್ ಅ ಡೇಂಜರ್. ಸೊ ಸೂಸೈಡಲ್ ಟೆಂಡೆನ್ಸಿ ತುಂಬ ನಾವು ಅಂದ್ಕೊತೀವಿ, ಏನೋ ಎಕ್ಸಾಮ್ ಫೇಲ್ ಆಯಿತು, ಒಂದು ಸತ್ತೋಗ್ಬಿಟ್ಟ ಅನ್ನೋ ಥರ ಇತ್ತು ಅಂದರೆ ಆ ಹುಡುಗಂಗೆ ಮೊದಲೇ ಡಿಪ್ರೆಷನ್ ಇತ್ತು ಏನೋ ಗೊತ್ತಿಲ್ಲ. ಮೊದಲೇ ಏನಿತ್ತು ಅಂತ ನಾವು ಅಂಡರ್ ರೆಕಗ್ನೈಸ್ ಅದು. ನಾವು ಸೋ ಮೆನಿ ಆಫ್ ದಿಸ್ ಸಿಮ್ಟಮ್ಸ್ ಏನು ಹೇಳಿದೆ, ಎನರ್ಜಿ ಕಡಿಮೆ ಇರೋದು, ಏನೂ ಮಾಡದೇ ಇರೋದು, ಯಾವಾಗಲೂ ಮಲಗಿರೋದು, ತಿನ್ನೋದು, ಮತ್ತು ಗಿಲ್ಟ್ ಫೀಲ್ ಮಾಡ್ಕೊಳ್ಳೋದು. ತುಂಬ ಜನ ಅಡೋಲೆಸೆಂಟ್ಸ್ಗೆ, ತುಂಬ ಜನ ಮನುಷ್ಯರಿಗೆ ನೋಡ್ತೀವಿ, ಅವ್ರಿಗೆಲ್ಲ ನಾವು ಡಿಪ್ರೆಷನ್ ಇದೆಯಾ ಅಂತ ನಾವು ಹುಡ್ಕೋಕ್ಕೆ ಹೋಗೋದಿಲ್ಲ. ಅವ್ನು ಸೋಂಬೇರಿ, ಅವ್ನು ಹುಡ್ದಾಗಿಂದ ಸೋಂಬೇರಿ, ಅವ್ನು ಏನೂ ಮಾಡಲ್ಲ, ಯೂಸ್ಲೆಸ್ಸು, ತಂದೆ ತಾಯಿ ಬೈತಾನೆ ಇರ್ತಾರೆ, ಇಲ್ಲ ಮನೆಯವ್ರ ಪಾರ್ಟ್ನರ್ಸ್ ಬೈತಾನೆ ಇರ್ತಾರೆ. ಸೊ ಹಾಗಾಗಿ ಆ ಮನುಷ್ಯರಿಗೆ ಡಿಪ್ರೆಷನ್ ಅನ್ನೋ ಡಯಾಗ್ನೋಸೇ ಆಗೋದಿಲ್ಲ. ಅದು ಒಂದು ಎಕ್ಸ್ಟ್ರೀಮು. ಇನ್ನೊಂದು ಎಕ್ಸ್ಟ್ರೀಮು, ಸುಮ್ಮನೆ ಏನೋ ಒಂದು ಎಕ್ಸಾಮ್ ಫೇಲ್ ಆಯಿತು, ಇಲ್ಲ ಒಂದು ಬ್ರೇಕಪ್ ಆಯಿತು ಅಂದ್ಬಿಟ್ಟು ಐ ಆಮ್ ಡಿಪ್ರೆಸ್ ಅಂತ ಹೇಳ್ಕೊಂಡು ತಿರ್ಗೋರು ಇನ್ನೊಂದಿಷ್ಟು ಜನ. ಸೊ ಇಲ್ಲ ಇದರ ಓವರ್ ಡಯಾಗ್ನೋಸ್ ಆಗ್ತಿದೆ, ಇಲ್ಲಾಂದರೆ ಅಂಡರ್ ಡಯಾಗ್ನೋಸ್ ಆಗ್ತಿದೆ. ಬಟ್ ದಿಸ್ ಕೆಮಿಕಲ್ ಇಂಬ್ಯಾಲೆನ್ಸ್ ಏನು, ಸೆರೆಟೋನಿನ್ ಡಿಫಿಷಿಯನ್ಸಿ ಏನಾಗುತ್ತೆ, ಡೋಪಮಿನ್ ಡಿಫಿಷಿಯನ್ಸಿ ಏನಾಗುತ್ತೆ, ಅದರಿಂದ ಮೂಡ್ ಡಿಸ್ಟರ್ಬೆನ್ಸಸ್ ಆಗ್ತಿರೋದು ಜಾಸ್ತಿ ಆಗ್ತಾಯಿದೆ. Because there are some diseases which actually can cause depression, like PCOS can cause depression, insulin resistance can cause depression, hypothyroidism can cause. ಈ ಹೆಂಗಸರಲ್ಲಿ ಪ್ರೀಮೆನ್ಸ್ಟ್ರಲ್ ಸಿಂಪ್ಟಮ್ಸ್ನಲ್ಲೂ ಡಿಪ್ರೆಷನ್ ಆಗ್ಬೋದು,
ಮೆನೋಪಾಸ್ ಆದಮೇಲೆ ಡಿಪ್ರೆಷನ್ ಆಗ್ಬೋದು, ಡೆಲಿವರಿ ಆದಮೇಲೆ ಪೋಸ್ಟ್ ಪಾರ್ಟಮ್ ಡಿಪ್ರೆಷನ್ ಅಂತ ಹೇಳ್ತೀವಿ, ಡೆಲಿವರಿ ಆದಮೇಲೆ ಬಾಣಂತಿ ಸನ್ನಿ ಅಂತ ಏನು ಹೇಳ್ತಾರೆ ಅದರಲ್ಲಿ ಕೂಡ ಡಿಪ್ರೆಸ್ ಆಗ್ಬೋದು. ಇದು ಅವ್ರಿಗೇನು ಡಿಪ್ರೆಸ್ ಆಗುವಂಥ ಘಟನೆಗಳು ಇಲ್ಲ ಅಂದ್ರೂ ಇಟ್ ಕ್ಯಾನ್ ಕಾಸ್ ಡಿಪ್ರೆಷನ್. ಸೊ ದೇರ್ ಆರ್ ಸೋ ಮೆನಿ ಮೆಡಿಕಲ್ ಕಂಡೀಷನ್ಸ್. ಈಗ ಕ್ಯಾನ್ಸರ್ ಆಯಿತು ಅಂದರೆ ಡಿಪ್ರೆಸ್ ಆಗುತ್ತೆ. ಕ್ಯಾನ್ಸರ್ ಈಸ್ ಅಸೋಸಿಯೇಟೆಡ್ ವಿತ್ ಡಿಪ್ರೆಷನ್. ದ ಹೋಲ್ ಬಾಡಿ ವಿಲ್ ಫೀಲ್ ವೆರಿ ಲೋ ಆ್ಯಂಡ್ ಸ್ಯಾಡ್ ಬಿಕಾಸ್ ಆಫ್ ದಟ್ ಟಿಶ್ಯೂ. ಅದು ನಾವು ಮನ್ಸಲ್ಲಿ ನಾನು ಸ್ಯಾಡ್ ಅಂದ್ಕೊಂಡಿಲ್ಲ ಅಂದ್ರೂ ಅದು ಕಾಸ್ ಆಗಿಬಿಡುತ್ತೆ. ಸೊ ಈ ಥರ ಸೋ ಮೆನಿ ಮೆಡಿಕಲ್ ಕಂಡೀಷನ್ಸ್ ವಿಚ್ ಕ್ಯಾನ್ ಕಾಸ್ ಡಿಪ್ರೆಷನ್. ಸೊ ಹಾಗಾಗಿ ಈ ಥರ ಸಿಮ್ಟಮ್ಸ್ ಇದ್ದರೆ ಏನು, ಲೋ ಮೂಡ್ಸ್, ಲೋ ಎನರ್ಜಿ, ಫೀಲಿಂಗ್ ವೇಸ್ಟೆಡ್ ಆ್ಯಂಡ್ ಮತ್ತು ಸುತ್ತಮುತ್ತವರೆಲ್ಲ ನೀನು ಮೊದಲಂಗಿಲ್ಲ ಡಲ್ ಆಗಿದೆಯಾ, ಇಫ್ ದಿಸ್ ಫೀಲಿಂಗ್ಸ್ ಲಾಸ್ಟ್ ಮೋರ್ ದ್ಯಾನ್ 2 to 3 weeks, ದೆನ್ ಐ ಥಿಂಕ್ ಯು ಶುಡ್ ಗೋ ಟು ಅವರ್ ಡಾಕ್ಟರ್ ಆ್ಯಂಡ್ ಚೆಕ್ ಔಟ್ ವೆದರ್ ಯು ಆ್ಯಕ್ಚುಲಿ ಹ್ಯಾವ್ ಅ ಡಿಪ್ರೆಷನ್. ಈ ಫ್ಲೀಟಿಂಗ್ ಥಾಟ್ಸ್ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ ಒಂದು ದಿನ ಬೇಜಾರಾಗೋದು, ನೆಕ್ಸ್ಟ್ ದಿನ ಏನೂ ಅರ್ಥ ಇಲ್ಲ ಬದುಕಲ್ಲಿ ಅನ್ಸೋದು, ಏನಾರ ಮಾಡ್ಕೊಳ್ಳೋಣ ಅಂತ, ನೆಕ್ಸ್ಟ್ ದಿನಕ್ಕೆ ಫ್ರೆಂಡ್ಸ್ ಬರ್ತಾರೆ ಎಲ್ಲೋ ಹೋದ್ರೆ ಸರಿ ಹೋಗ್ಬಿಡೋದು. ದೀಸ್ ಆರ್ ಆಲ್ ಫ್ಲೀಟಿಂಗ್ ಮೂಡ್ ಚೇಂಜಸ್ ಅಂತ ಹೇಳ್ಬೋದು. ಬಟ್ ಪರ್ಸಿಸ್ಟೆಂಟಾಗಿ ನೆಗೆಟಿವ್ ಥಾಟ್ಸ್ ಬರ್ತಾಯಿತ್ತು, ಏನಾರ ಮಾಡ್ಕೊಳ್ಳೋಣ ನನ್ನಿಂದ ಯೂಸ್ ಇಲ್ಲ ಅಂತ ಅನ್ಕೊತಾ ಇತ್ತು ಅಂದರೆ ಯು ಹ್ಯಾವ್ ಟು ಟಾಕ್ ಟು ಪೀಪಲ್. ಐದರ್ ಯು ಕ್ಯಾನ್ ಟಾಕ್ ಟು ಯುವರ್ ಫ್ರೆಂಡ್ ಆರ್ ಯುವರ್ ಪೇರೆಂಟ್ಸ್ ಆರ್ ಯುವರ್ ಸ್ಪೌಸ್ ಆರ್ ಈ ಹೆಲ್ಪ್ಲೈನ್ಸ್ ಇರುತ್ತೆ, ಸೂಯಿಸೈಡ್ ಹೆಲ್ಪ್ಲೈನ್ಸ್ ಇರುತ್ತೆ. ಸೂಯಿಸೈಡಲ್ ಥಾಟ್ಸ್ ಇಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಈಗ ನಿನಗೆ ಹಾರ್ಟ್ ಅಟ್ಯಾಕ್ ಆದರೆ ಹೆಂಗೆ ನೀನು ಅದರಿಂದ ಸತ್ತೋಗ್ಬಿಡ್ತೀಯ, ಸೂಯಿಸೈಡಲ್ ಥಾಟ್ಸ್ ಪರ್ಸಿಸ್ಟೆಂಟಾಗಿ ಬರ್ತಿದ್ರೆ ವಿ ಕನ್ಸಿಡರ್ ದಟ್ ಆಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಸೊ ಹಾಗಾಗಿ ಹೆಲ್ಪ್ಲೈನ್ ನಂಬರ್ಸ್ ಇರುತ್ತೆ. ನೀವು ಸೂಯಿಸೈಡ್ ಅಂತ ಗೂಗಲಲ್ಲಿ ನೋಡಿದ್ರೆ ಹೆಲ್ಪ್ಲೈನ್ ನಂಬರ್ಸ್ ಫಸ್ಟ್ ಬರುತ್ತೆ ಆಲ್ ಓವರ್ ದ ವರ್ಲ್ಡ್, ಈವನ್ ಇನ್ ಇಂಡಿಯಾ. ಸೊ ಹಾಗಾಗಿ ಪರ್ಸಿಸ್ಟೆಂಟ್ ನೆಗೆಟಿವ್ ಥಾಟ್ಸ್ ಇತ್ತು ಯಾವುದೇ ಏಜ್ ಗ್ರೂಪಲ್ಲಿ ಮೋರ್ ದೆನ್ 2 days 3 days ಬರ್ತಾನೆ ಇದೆ, ನನಗೇನೋ ಆಗೋಗುತ್ತೆ ಅನ್ನೋದು, ಪ್ರಯೋಜನ ಇಲ್ಲ ಅನ್ಸೋದು, ಏನಾರ ಮಾಡ್ಕೊಂಬಿಡೋಣ ಅನ್ನೋ ಥಾಟ್ಸ್ ಬರ್ತಿದ್ರೆ ದಟ್ ಈಸ್ ನಾಟ್ ಸ್ಯಾಡ್ನೆಸ್, ಇಟ್ ಈಸ್ ಅ ಡಿಪ್ರೆಷನ್, ಇಟ್ ಈಸ್ ಅ ಮೆಡಿಕಲ್ ಎಮರ್ಜೆನ್ಸಿ. ಯು ಹ್ಯಾವ್ ಟು ಟಾಕ್ ಟು ಪೀಪಲ್. ಸೊ ಅನ್ಫಾರ್ಚುನೇಟ್ಲಿ ಲಾಟ್ ಆಫ್ ದಿಸ್ PCOS ಪೇಷಂಟ್ಸ್, PCOSನಲ್ಲಿ ಆಲ್ಮೋಸ್ಟ್ 30 to 60% ಗರ್ಲ್ಸಿಗೆ ಡಿಪ್ರೆಷನ್ ಇರುತ್ತೆ. ಸೊ ಈಗ ನೀನು ಇರೆಗ್ಯುಲರ್ ಸೈಕಲ್ಸ್ ಅಂತ ಹೋಗ್ತೀಯಾ, ಮುಖದ ಮೇಲೆ ಕೂದಲಿದೆ ಅಂತ ಹೋಗ್ತೀಯಾ, ನಿನಗೆ ಡಿಪ್ರೆಷನ್ ಇದೆ ಅಂತ ಯಾರು ಕಂಡಿಟ್ಟಿದ್ದಾರೆ? ಸೊ ಹಾಗಾಗಿ ನಾವು ನಮ್ಮ PCOS ಸೆಂಟ್ರ್ನಲ್ಲಿ ನಾವು ಡಿಟೇಲ್ಡ್ ಒಂದು ಇಂಟರ್ವ್ಯೂ ಮಾಡ್ತೀವಿ. ಒಂದು PHQ-9 ಸ್ಕೋರಿಂಗ್ ಅಂತ ಇರುತ್ತೆ. ಅದರಲ್ಲಿ ಆಬ್ಜೆಕ್ಟಿವ್ ಆಗಿ ಸೌಜನ್ಯ ನೀನು ಡಿಪ್ರೆಸ್ ಆಗಿದೆಯಾ, ಧನಂಜಯ್ ನಿನಗೆ ಡಿಪ್ರೆಷನ್ ಇಲ್ಲ ಅಂತ ನಾನು ಸುಮ್ಮನೆ ಮುಖ ನೋಡಿ ಹೇಳೋಕ್ಕಾಗಲ್ಲ. ಸೊ ದೆರ್ ಈಸ್ ಅ ಕ್ವೆಶ್ಚನೇರ್, ದೆರ್ ಈಸ್ ಅ ಸ್ಟ್ಯಾಂಡರ್ಡೈಸ್ಡ್ ಕ್ವೆಶ್ಚನೇರ್ ವೇರ್ ವಿ ಆಸ್ಕ್ ಯು ಟು ಆನ್ಸರ್ ದೋಸ್ ಕ್ವೆಶ್ಚನೇರ್. ಏನಾರ ಅಪರೂಪಕ್ಕೆ ಥಾಟ್ಸ್ ಬರುತ್ತಾ, ಪ್ರತಿದಿನ ಬರುತ್ತಾ, ಪದೇ ಬರುತ್ತಾ ಅಂತ ಕೇಳಿ ನಾವು ಅದನ್ನ ಸ್ಕೋರ್ ಮಾಡ್ತೀವಿ. ಆ ಸ್ಕೋರ್ನಲ್ಲಿ ನಮಗೆ ಮೈಲ್ಡ್ ಡಿಪ್ರೆಷನ್ ಇತ್ತು ಅಂತಂದರೆ ಪರವಾಗಿಲ್ಲ, ಸ್ವಲ್ಪ ಎಕ್ಸಸೈಸು ಯೋಗ ಮಾಡು, ಸ್ವಲ್ಪ ನೋಡು, ಬೇಗ ಮಲ್ಕೋ, ಸ್ವಲ್ಪ ವಾತಾವರಣ ಚೇಂಜ್ ಮಾಡ್ಕೋ, ಸರಿ ಹೋಗುತ್ತೆ ಅಂತ ಹೇಳ್ತೀವಿ. ಆದರೆ ಮಾಡ್ರೇಟ್ ಮತ್ತು ಸಿವಿಯರ್ ಡಿಪ್ರೆಷನ್ ಇರೋರಿಗೆ ಖಂಡಿತ ಮೆಡಿಕೇಷನ್ಸ್ ಬೇಕಾಗುತ್ತೆ, ಕೌನ್ಸಿಲಿಂಗ್ ಬೇಕಾಗುತ್ತೆ, ಸೈಕ್ಯಾಟ್ರಿಸ್ಟ್ ಡಾಕ್ಟರ್ನ ಮೀಟ್ ಮಾಡಬೇಕಾಗುತ್ತೆ. ಮೋಸ್ಟ್ ಆಫ್ ದಿಸ್ ಆ್ಯಂಟಿ ಡಿಪ್ರೆಷನ್ ಟ್ಯಾಬ್ಲೆಟ್ಸ್ ಏನು ಮಾಡ್ತಾರೆ, ಆ ಸೆರೋಟೋನಿನ ಲೆವೆಲ್ಸ್ನ ಜಾಸ್ತಿ ಮಾಡುತ್ತೆ. ಆ ಫೀಲ್ ಗುಡ್ ಹಾರ್ಮೋನ್ಸ್ ಏನಿದೆ ಅದನ್ನ ಸ್ವಲ್ಪ ಬ್ರೈನ್ ಒಳಗಡೆ ಅದನ್ನ ಜಾಸ್ತಿ ಮಾಡುತ್ತೆ. ಆಗ ದ ಬಾಡಿ ವಿಲ್ ಫಾಲ್ ಬ್ಯಾಕ್ ಟು ಇಟ್ ನಾರ್ಮಲ್ಸಿ. ಮತ್ತು ಈ ಜನರಿಗೆ ಏನಂದರೆ ಡಿಪ್ರೆಷನ್ಗೆ ಮಾತ್ರ ತೊಗೊಂಡ್ರೆ ಅಂದರೆ ಅದೇನು ಅಡಿಕ್ಟಿವಾ, ಲೈಫ್ ಲಾಂಗ್ ತೊಗೋಬೇಕಾ, ಯಾಕೆ ಮೇಡಮ್ ಮಾತ್ರ ತೊಗೋಬೇಕು, ಸೈಡ್ ಎಫೆಕ್ಟ್ಸ್ ಅಂತ ಏನೇನೋ ತುಂಬ ಪ್ರಶ್ನೆ ಇರುತ್ತೆ. ಮತ್ತು ನೋ ಒನ್ ವಾಂಟ್ಸ್ ಟು ಫೀಲ್ ಅಯ್ಯೋ ನಂಗೆ ಸೈಕ್ಯಾಟ್ರಿಕ್ ಇಲ್ನೆಸ್ ಇದೆ. ಬಟ್ ವಾಟ್ ಐ ಟ್ರೈ ಟು ಟೆಲ್ ಇಸ್, ದೆರ್ ಇಸ್ ಲೈಫ್ ಅಂತ ಒಂದು ಬರುತ್ತೆ, ಒಂದು ಜೀವನ ಅಂತ ಬರುತ್ತೆ. ಅದನ್ನ ಸ್ಯಾಡಾಗಿ ಬೇಜಾರು ಮಾಡಿಕೊಂಡು ನೆಗೆಟಿವ್ ಆಗೇ ಥಿಂಕ್ ಮಾಡಿಕೊಂಡು ಎಷ್ಟು ದಿನ ಅಂತ ಜೀವನ ಮಾಡಬೇಕು. ಅದ್ರ ಬಳಿ ಈಗ ಕೆಲವ್ರಿಗೆ ಶುಗರ್ ಇರುತ್ತೆ, ಕೆಲವ್ರಿಗೆ ಕ್ಯಾನ್ಸರ್ ಇರುತ್ತೆ, ಕೆಲವ್ರಿಗೆ BP ಇರುತ್ತೆ. ಅದಕ್ಕೆಲ್ಲ ಟ್ರೀಟ್ಮೆಂಟಿಗೆ ಹೋಗ್ತೀವಲ್ಲ, ನಾವು ಯಾಕೆ ಡಿಪ್ರೆಷನ್ ಟ್ರೀಟ್ಮೆಂಟ್ ಹೋಗಬಾರ್ದು? ಡಿಪ್ರೆಷನ್ಗೆ ಟ್ರೀಟ್ಮೆಂಟ್ಗೆ ಹೋದ್ರೆ ಅದು ಫೇಲ್ಯೂರ್. ಆರ್ ಯು ಎ ಫೇಲ್ಯೂರ್? ನೋ, ಯು ಆರ್ ನಾಟ್ ಎ ಫೇಲ್ಯೂರ್. ಯು ಹ್ಯಾವ್ ಎ ಕಂಡೀಷನ್, ಇಟ್ ಈಸ್ ಅ ಮೆಡಿಕಲ್ ಕಂಡೀಷನ್. ಇಟ್ ಈಸ್ ನಾಟ್ ಒಂದು ಏನೋ ನಿನ್ನ ಪರ್ಸ್ನಲ್ ಫೇಲ್ಯೂರು. ನಾನು ಡಿಪ್ರೆಸ್ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡೋದು, ಅವಮಾನ ಪಡೋದು ಬೇಡ. ಬಿಕಾಸ್ ಯಾಕೆಂದರೆ ಅದರಿಂದ ತುಂಬ ಡಿಪ್ರೆಸ್ ಆಗಿರೋರಿಗೆ ಹಾರ್ಟ್ ಡಿಸೀಸ್ ರಿಸ್ಕ್ ಜಾಸ್ತಿ ಆಗುತ್ತೆ. ಏನಾಗಿದೆ, ಈ ನೆಗೆಟಿವ್ ಥಾಟ್ಸ್ ಪೈಲಪ್ ಆಗಿ ಏನು ಮಾಡ್ತಾರೆ, ವಾಕ್ ಮಾಡಲ್ಲ, ಊಟ ಮಾಡಲ್ಲ, ಸರಿಗೆ ತಿಂಡಿ ತಿನ್ನಲ್ಲ, ದಪ್ಪ ಆಗಿಬಿಡ್ತಾರೆ. ಮತ್ತು ಎಲ್ಲರೂ ಹತ್ತಿರ ಜನಗಳು ಅದೇ ನೆಗೆಟಿವ್ ಇನ್ಪುಟ್ಸ್ ಕೊಡ್ತಾರೆ, ನೀನು ದಪ್ಪ ಆಗಿದೆಯಾ, ನೀನು ಚೆನ್ನಾಗಿಲ್ಲ ಅಂತಾರೆ, ಇನ್ನೂ ಸ್ಯಾಡ್ ಆಗೋದು. ಹಂಗಾಗಿ ಏನಾಗುತ್ತೆ, ಹಾರ್ಟ್ ಡಿಸೀಸ್ ಜಾಸ್ತಿ ಆಗುತ್ತೆ, BP ಶುಗರ್ ಜಾಸ್ತಿ ಆಗುತ್ತೆ. ಸೊ ಡಿಪ್ರೆಷನ್ ಇಟ್ ಸೆಲ್ಫ್ ಕ್ಯಾನ್ ಕಾಸ್ ಲಾಟ್ ಆಫ್ ಕಾಂಪ್ಲಿಕೇಶನ್ಸ್. ಆ್ಯಂಡ್ ಅನ್ಫಾರ್ಚುನೇಟ್ಲಿ PCOSನಲ್ಲಿ 50 to 60% ಆಫ್ ಪೀಪಲ್ ಆರ್ ಡಿಪ್ರೆಸ್ಡ್. ಈಗ ಒಂದು 15 ವರ್ಷದ ಹುಡುಗಿ ಅವಳು ಡಿಪ್ರೆಸ್ ಇರ್ತಾಳೆ, ಅವಳಿಗೇನು ಕಾರಣನೇ ಇರೋದಿಲ್ಲ, ಅವಳಿಗೇನು ಲೈಫ್ನಲ್ಲಿ ಚಾಲೆಂಜಸ್ಸೇ ಇರೋದಿಲ್ಲ, ಬಟ್ ಆದರೂ ಡಿಪ್ರೆಷನ್ ಇರೋ ಚಾನ್ಸಸ್ ಇರುತ್ತೆ. ಆ್ಯಂಡ್ ಕಮಿಂಗ್ ಟು ಆ್ಯಂಡ್ ಇದನ್ನು ಎಷ್ಟು ದಿನ ಮಾತ್ರ ತೊಗೋಬೇಕು ಅಂತಂದರೆ ಇದಕ್ಕೆ ಸೈಕಾಲಜಿಕಲ್ ಥೆರಪಿ ಇರುತ್ತೆ, ಸೈಕಾಲಜಿಸ್ಟ್ ಇರ್ತಾರೆ. ಅವ್ರು ನಿಮಗೆ ಈ ಥರ ಸಿಚುವೇಷನ್ಸ್ನಲ್ಲಿ ಹೆಂಗೆ ಕೋಪಪ್ ಮಾಡೋದು ಅಂತ ಹೇಳ್ಕೊಡ್ತಾರೆ. ಲೈಕ್ ಈ ಥರ ಥಾಟ್ಸ್ ಬಂದ ತಕ್ಷಣ ಇಂಥದ್ದು ಮಾಡಿ, ಈ ಎಕ್ಸಸೈಸ್ ಮಾಡಿ, ಇಲ್ಲ ಇಂಥವ್ರ ಜೊತೆ ಮಾತಾಡಿ ಅಂತ ಅವರು ಕೆಲವೊಂದು ಲಿಸ್ಟ್ ಕೊಡ್ತಾರೆ. ಆಮೇಲೆ ಒಳ್ಳೆ ನೆನಪುಗಳನ್ನ ಬರ್ಕೊಳ್ಳೋ ಥರ ಡೈರಿ ಕೊಡ್ತಾರೆ. ಸೊ ಈ ಥರ ಕೌನ್ಸಿಲಿಂಗ್ ಕೂಡ ನಾವು ತೊಗೋಬೇಕಾಗುತ್ತೆ, ಮೆಡಿಸಿನ್ಸ್ ತೊಗೋಬೇಕಾಗುತ್ತೆ. ಸ್ವಲ್ಪ ನಿಮಗೆ ಇಂಪ್ರೂವ್ಮೆಂಟ್ ಆಯಿತು ಅಂದರೆ ಮೆಡಿಸಿನ್ಸ್ನ ಟೇಪರ್ ಮಾಡ್ತಾರೆ. ಅದಾಗಿನೂ ಹಂಗೆ ಇಫ್ ಯು ಆರ್ ಹ್ಯಾವಿಂಗ್ ಎ ವೆರಿ ಸಿವಿಯರ್ ಡಿಪ್ರೆಷನ್, ಯು ಕ್ಯಾನ್ ಟೇಕ್ ಟ್ಯಾಬ್ಲೆಟ್ಸ್, ಯು ಹ್ಯಾವ್ ಟು ಟೇಕ್ ಟ್ಯಾಬ್ಲೆಟ್ಸ್. ಅದಕ್ಕೆ ಬೇಜಾರು ಮಾಡ್ಕೊಳ್ಳೋದು ಬೇಡ.
ಲೈಫ್ ಲಾಂಗ್ ನಾನು ಮಾತ್ರ ತಿನ್ನಂಗೆ ಅದು ಲೈಫ್ ಲಾಂಗ್ ಮಾತ್ರ ತುಂಬ ಜನ ತಿಂತಾ ಇದ್ದಾರೆ. ನಾನು ಹೇಳಿದ್ನಲ್ಲ, ಥೈರಾಯ್ಡ್ ಡಿಫಿಷಿಯನ್ಸಿ ಇದ್ದರೆ ಥೈರಾಯ್ಡ್ ಕೊಡ್ತೀವಿ, ಶುಗರ್ ಜಾಸ್ತಿ ಇದ್ದರೆ ಶುಗರ್ ಕಡಿಮೆ ಮಾಡೋಕ್ಕೆ ಮಾತ್ರ ತೊಗೊತೀವಿ, ಜ್ವರ ಇದ್ದರೆ ಜ್ವರ ಕಡಿಮೆಗೆ ಮಾತ್ರ ತೊಗೊತೀವಿ. ಅದೇ ಥರ ಡಿಪ್ರೆಷನ್ ಇದ್ದರೆ ಅದು ಮಾತ್ರ ತೊಗೋತೀನಿ ಅಂತ ಹೇಳ್ಕೊಳ್ಳೋಕ್ಕೆ ನಾಚಿಕೆ ಪಡೋದು ಬೇಡ, ಸೈಕ್ಯಾಟ್ರಿಸ್ಟ್ ಹತ್ರ ಹೋಗೋಕ್ಕೆ ನಾಚಿಕೆ ಪಟ್ಕೊಳ್ಳೋದು ಬೇಡ. ಏನಾರ ನಿಂಗೆ ಇಫ್ ಯು ಸ್ಟಿಲ್ ಫೀಲ್ ಮನೆಯವ್ರ ಹತ್ರ ಡಿಸ್ಕಸ್ ಮಾಡಬೇಕು, ಓಪನ್ ಅಪ್ ಆಗಬೇಕು ಅಂತ ಅನಿಸುತ್ತೆ. PCOSನಲ್ಲಿ ಅಪಾರ್ಟ್ ಫ್ರಮ್ ಡಿಪ್ರೆಷನ್ ಆ್ಯಂಗ್ಸೈಟಿ ಜಾಸ್ತಿ ಇರುತ್ತೆ. ಏನಪ್ಪ ದಿನ ಕೂದಲು ಬರ್ತಾಯಿದೆ, ಏನಾಗುತ್ತೋ ಏನೋ, ಮಕ್ಕಳಾಗಲ್ಲ ಅಂತ ಬೇರೆ ಅಂತಾರೆ, ಶುಗರ್ ಬರುತ್ತೆ ಅಂತಾರೆ, ಏನು ಮಾಡೋದು ಮದುವೆ ಮಾಡ್ಕೊಳ್ಳೋದಾ ಬೇಡವಾ ಅಂತ ತುಂಬ ಗಾಬರಿ ಆಗುವಂಥ ಥಾಟ್ಸ್ ಇರುತ್ತೆ. ದಟ್ ಆಲ್ಸೋ ಇಸ್ ಫೌಂಡ್ ಇನ್ ಆಲ್ಮೋಸ್ಟ್ 50% ಆಫ್ PCOS ಪೇಷಂಟ್ಸ್. ಅದಕ್ಕೂ ಸೈಕೋಥೆರಪಿ ಬೇಕಾಗುತ್ತೆ, ಆ್ಯಂಟಿ ಆ್ಯಂಗ್ಸೈಟಿ ಮೆಡಿಕೇಷನ್ಸ್ ಬೇಕಾಗ್ಬೋದು. ಮತ್ತು ಈ ಬಾಡಿ ಇಮೇಜ್ ಡಿಸಾರ್ಡರ್ಸ್ ಅಂತ ಇರುತ್ತೆ. ಬಾಡಿ ಇಮೇಜ್ ಅಂದರೆ ಅನ್ಫಾರ್ಚುನೇಟ್ಲಿ ಮೋಸ್ಟ್ ವಿಮೆನ್, 90% ಆಫ್ ವಿಮೆನ್ ದೇ ಡೋಂಟ್ ಲೈಕ್ ದ ವೇ ದೇ ಲುಕ್. ನೀವು ಟಾಪ್ ಹೀರೋಯಿನ್ ತೊಗೊಂಡ್ರು ಅವಳು ಪ್ಲಾಸ್ಟಿಕ್ ಸರ್ಜರಿ ಮಾಡಿಸ್ಕೊಳಕ್ಕೆ ಹೋಗ್ತಾಳೆ. ಅರ್ಥ ಆಯ್ತಾ? ಟೀನೇಜರ್ ತೊಗೊಂಡ್ರು ಅವಳು ಇಲ್ಲ, ಐ ಶುಡ್ ಹ್ಯಾವ್ ಕರ್ಲಿ ಹೇರ್ ಇರೋರಿಗೆ ಸ್ಟ್ರೈಟ್ ಹೇರ್ ಬೇಕು, ಸ್ಟ್ರೈಟ್ ಇರೋರಿಗೆ ಕರ್ಲ್ಸ್ ಬೇಕು, ಬೆಳಗಿರೋರಿಗೆ ಅದೇ ಬೇಕು ಅಂತ ಬೀಚ್ಗೆ ಹೋಗಿ ಟ್ಯಾನ್ ಹಾಕ್ತಾರೆ, ಕಪ್ಗಿರೋರು ಕ್ರೀಮ್ ಹಾಕ್ಕೊತಾರೆ. ಸೊ ಹಾಗಾಗಿ ಅನ್ಫಾರ್ಚುನೇಟ್ಲಿ ವಿ ಆರ್ ಸೋ ವೈರ್ಡ್ ಅಬೌಟ್ ಬ್ಯೂಟಿ. ಪ್ರತಿಯೊಬ್ಬರದ್ದು ಬ್ಯೂಟಿ ಅವ್ರವ್ರದ್ದೇ ಒಂದು ಫಿಕ್ಸೇಟೆಡ್ ಇರುತ್ತೆ. 90% ಆಫ್ ದ ವಿಮೆನ್ ಡೋಂಟ್ ಲೈಕ್ ದ ವೇ ದು ಲುಕ್. ಸೊ ಎವ್ರಿ ಒನ್ ಹ್ಯಾಸ್ ಗಾಟ್ ಬಾಡಿ ಇಮೇಜ್ ಡಿಸಾರ್ಡರ್ಸ್. ಬಟ್ ಕೆಲವ್ರಿಗೆ ಅದು ಜಾಸ್ತಿ ಆಗಿಬಿಡುತ್ತೆ. ಏನು ಪರ್ಟಿಕ್ಯುಲರ್ಲಿ PCOSನಲ್ಲಿ ಆಲ್ಮೋಸ್ಟ್ 30 to 40% ಗರ್ಲ್ಸ್ಗೆ ಬಾಡಿ ಇಮೇಜ್ ಡಿಸಾರ್ಡರ್ ಇರುತ್ತೆ. ಅವ್ರೇನಾಗುತ್ತೆ, ಅವರು ದೊಡ್ಡವರಾಗ್ತಾ ಇರೋ ಟೈಮ್ನಲ್ಲಿ ಎಲ್ಲ ಮಕ್ಕಳು ಚೆನ್ನಾಗಿ ಸುಂದರವಾಗಿ ಉದ್ದಕ್ಕೆ ಚೆನ್ನಾಗಿ ಆಗ್ತಿರ್ಬೇಕಾದ್ರೆ ಇವ್ರಿಗೆ ತಲೆ ಕೂದಲು ಉದುರೋದು, ಮುಖದ ಮೇಲೆ ಕೂದಲು ಬರೋದು, ಗಂಡು ಮಕ್ಳ ಥರ ನಡಿಗೆ ಸ್ಟಾರ್ಟ್ ಆಗುತ್ತೆ, ಆ ಶೇಪ್ ಇರೋದಿಲ್ಲ, ಫೆಮಿನೈನ್ ಶೇಪ್ ಇರೋದಿಲ್ಲ. ಸೊ ಎಲ್ಲರೂ ಆಡ್ಕೊತಾರೆ, ಬಾಯ್ಸ್ ಕ್ಲಾಸ್ಮೇಟ್ಸ್ ಆಗಲಿ ಕಾಲೇಜ್ ಮೇಟ್ಸ್ ಆಗಲಿ ಏನೋ ಇವ್ರನ್ನ ಅನ್ಅಟ್ರಾಕ್ಟಿವ್ ಅಂತ ಅಂತಾರೆ. ಮದುವೆ ಆದಮೇಲೆ ಸೆಕ್ಸ್ ಡ್ರೈವ್ ನಿನ್ನ ಜೊತೆ ಮಾಡೋಕ್ಕಾಗಲ್ಲ ನನಗೆ, ಯು ಆರ್ ಅನ್ಅಟ್ರಾಕ್ಟಿವ್, ನೀನು ಒಳ್ಳೆ ಹುಡುಗನ ಥರ ಇದೆಯಾ ಅಂತ ಕೆಲವ್ರು ಗಂಡು ಮಕ್ಕಳು ಮುಖದ ಮೇಲೆ ಶೇಮ್ ಮಾಡ್ತಾರೆ. ಮತ್ತು ನೀನು ಫಂಕ್ಷನ್ಗೆ ಹೋಗ್ತೀಯ, ಅವಾಗ ಏನು ನೀನು ಇಷ್ಟು ದಪ್ಪ ಆಗಿದೆಯಾ, ಯಾವಾಗಲೂ ದಪ್ಪ ಇದೆಯಲ್ಲ, ಇಲ್ಲಿ ಹಿಂಗೆ ತಿಂತಾ ಇರ್ತಾರೆ ಒಂದು ಫಂಕ್ಷನಲ್ಲಿ ಅಂತ ಇಟ್ಕೊ, ನೋಡಿ ನೀನು ಹಿಂಗೆ ತಿಂತಿದ್ಯಾ ಅದಕ್ಕೆ ನಿಂಗೆ ಹಿಂಗೆ ಆಗಿರೋದು ಅಂತಾರೆ. ಸೊ ಒಂಥರ ಇವ್ರಿಗೆ ಪಾಪ 24/7 ಹರಾಸ್ಮೆಂಟ್. ಪಬ್ಲಿಕ್ನವರು ತುಂಬ ಎಷ್ಟು ಇನ್ಸೆನ್ಸಿಟಿವ್ ಇರ್ತಾರೆ ಅಂತಂದರೆ ತಿನ್ನೋವಾಗಲೂ ಬಿಡಲ್ಲ. ಏನು ನೀನು ಇಷ್ಟು ದಪ್ಪ ಇದೆಯಾ, ಹೆಂಗೆ ನೀನು ಇಷ್ಟೊಂದು ದಪ್ಪ ಇದೆಯಾ, ನಿನ್ನ ಗಂಡಂದು ನೀನೇ ತಿಂತೀಯಾ ಅನ್ನೋದು, ಆಯಿತಾ, ಮತ್ತೇನು ಸ್ವೀಟ್ ತಿಂತಿದ್ಯಾ ಅನ್ನೋದು. ಸೊ ದಟ್ ಈಸ್ ನನ್ ಆಫ್ ದೇರ್ ಬಿಸ್ನೆಸ್, ರೈಟ್? ಸೊ ಆ ಥರ ಅನ್ನೋದು. ಆಮೇಲೆ ಇವ್ರಿಗೆ ಅನ್ಅಟ್ರಾಕ್ಟಿವ್ ಫೇಸ್ ಇರುತ್ತೆ. ಕೆಲವ್ರಿಗೆ ಡರ್ಮಟಾಲಜಿಸ್ಟ್ ಹತ್ರ ಹೋಗೋಕ್ಕೆ ದುಡ್ಡಿರಲ್ಲ, ಅಲ್ಲಿ ಲೇಸರ್ ಪ್ರೊಸೀಜರ್ ಮಾಡಿಸ್ಕೊಳ್ಳೋಕ್ಕೆ ತುಂಬ ಕಾಸ್ಟ್ಲಿ ಇರುತ್ತೆ. ಆಗೆಲ್ಲ ಪಾಪ ಅವರದ್ದೇ ಆಲ್ವೇಸ್ ಫೀಲ್ ಲೋ. ಮತ್ತು ಏನಾಗುತ್ತೆ, ಅವ್ರಿಗೊಂದು ಎಸ್ಕೇಪ್ ಆಗಿ ಈಟಿಂಗ್ ಡಿಸಾರ್ಡರ್ಸ್ ಕೊಟ್ಟೋಗ್ಬಿಡ್ತಾರೆ. ಹಿಂಗೆ ಏನು ಮಾಡಿದ್ರು ಸಣ್ಣ ಆಗಲ್ಲ, ಎಲ್ಲರೂ ಆಡ್ಕೊತಾರೆ, ಬಾ ಒಂದು ಸ್ವಲ್ಪ ಏನಾರು ತರಿಸ್ಕೊಂಡು ತಿಂದುಬಿಡೋಣ ಅಂದ್ಬಿಟ್ಟು. ಸೊ ರಿಬೌಂಡ್ ಆಗಿ ಅವರು ಈಟಿಂಗ್ ಡಿಸಾರ್ಡರ್ಸ್, ಓವರ್ ಈಟಿಂಗು, ಇಲ್ಲ ಊಟ ಬಿಟ್ಬಿಟ್ಟು ಸಣ್ಣ ಆಗಿಬಿಡೋದು. ಸೊ ಈಟಿಂಗ್ ಡಿಸಾರ್ಡರ್ಸ್ ಆರ್ ಆಲ್ಸೋ ವೆರಿ ಹೈ ಇನ್ PCOS. ಸೊ ಈ PCOSನಲ್ಲಿ ಇರೆಗ್ಯುಲರ್ ಸೈಕಲ್ಸು, ಪಿಂಪಲ್ಸ್ ಅಂತ ಸ್ಟಾರ್ಟ್ ಆಗಿರೋ ಒಂದು ಕಾಯಿಲೆ, BP, ಶುಗರು, ಇನ್ಸುಲಿನ್ ರೆಸಿಸ್ಟೆನ್ಸು, ಥೈರಾಯ್ಡು, ಈಗ ಡಿಪ್ರೆಷನ್ ತನಕ ಕೂಡ ಬಂದು ಕೂತಿದೆ. ಸೊ ಹಾಗಾಗಿ ಪೇಷಂಟ್ಸ್ಗೆ ನಾವು ಕಂಪ್ಲೀಟಾಗಿ ನೋಡಬೇಕು. ಯಾವುದೇ ಒಂದು ಪೇಷಂಟು ಏನಕ್ಕೆ, ಈಗ ಮಕ್ಕಳಾಗಲಿಲ್ಲ ಅಂತ ಬಂದರೂ ನಾನು ಡಿಪ್ರೆಷನ್ ಸ್ಕ್ರೀನ್ ಮಾಡ್ತೀನಿ, 40 ವರ್ಷಕ್ಕೆ ಬ್ಲೀಡಿಂಗ್ ಜಾಸ್ತಿ ಆಯಿತು ಅಂದ್ರೂ ನಾವು ಡಿಪ್ರೆಷನ್ ಸ್ಕ್ರೀನ್ ಮಾಡ್ತೀವಿ. ಯಾಕೆಂದರೆ ಆ ಹೆಣ್ಮಕ್ಳಿಗೆ ದೇ ವಿಲ್ ಫೀಲ್ ಸೋ ಥ್ಯಾಂಕ್ಫುಲ್. ಸೌಜನ್ಯ, ಈಗ ನಮ್ಮ ಹತ್ರ ಬರ್ತಾರೆ, ಮೇಡಮ್ ನಮ್ಮನ್ನ ಯಾರೂ ಇಷ್ಟೊಂದು ವಿಚಾರಿಸ್ಕೊಂಡೇ ಇರಲಿಲ್ಲ, ನಮ್ಮ ಮನೆಯವರೇ ಕೇಳಿರಲಿಲ್ಲ, ನಾವು ಹೇಳ್ತಿರ್ತೀವಿ ಸೂಸೈಡ್, ಹ್ಞೂ ಮೇಡಮ್ ನಂಗೆ ಪ್ರತಿದಿನ ಬರುತ್ತೆ ಅಂತಾರೆ. ತಕ್ಷಣ ನಾವು ಅವ್ರ ಮನೆಯವ್ರನ್ನ ಕರೆಸ್ಬಿಟ್ಟು ನೋಡಿ ಹುಡುಗಿ ಹಿಂಗೆ ಸಫರ್ ಮಾಡ್ತಾಯಿದೆ, ಶಿ ನೀಡ್ಸ್ ಹೆಲ್ಪ್, ನಮ್ಮ ಸೈಕ್ಯಾಟ್ರಿಸ್ಟಿಗೆ ತೋರಿಸಿ. ಯಾಕೆಂದರೆ ಇಟ್ಸ್ ಎ ಮೆಡಿಕಲ್ ಎಮರ್ಜೆನ್ಸಿ, ಎನಿ ಮೊಮೆಂಟ್ ಎನಿಥಿಂಗ್ ಕ್ಯಾನ್ ಹ್ಯಾಪನ್. ಸೊ ಹಾಗಾಗಿ ದೇ ಆರ್ ವೆರಿ, ನಾವು ಅವ್ರಿಗೆ ರೆಗ್ಯುಲರ್ ಸೈಕಲ್ಸ್ ಟ್ರೀಟ್ಮೆಂಟ್ಗಿನ್ನ ಮೆಂಟಲಿ ದೇ ವಿಲ್ ಫೀಲ್ ಬೆಟರ್ ಅಲ್ಲ. ದಟ್ ಈಸ್ ವೆರಿ ವೆರಿ ಗ್ರ್ಯಾಟಿಫೈಯಿಂಗ್ ಫಾರ್ ಅಸ್ ಆಲ್ಸೋ. ಅಯ್ಯೋ ಇಲ್ಲ ಮೇಡಮ್, ನೀವು ಮೊದಲು ತುಂಬ ಡಲ್ ಆಗಿದ್ಲು, ಈಗ ಚೇರ್ಫುಲ್ ಆಗಿದ್ದಾಳೆ, ಎಲ್ಲ ಕಡೆ ಫಂಕ್ಷನ್ಸಿಗೆ ಬರ್ತಾಳೆ, ಎಲ್ಲರನ್ನೂ ಮಾತಾಡಿಸ್ತಾಳೆ. ಪಾಪ ಅವರೇ ಬಂದು ಹೇಳ್ತಾರೆ, ನನ್ನಲ್ಲಿ ಡಿಪ್ರೆಷನ್ ಇತ್ತು ಅಂತ ನನಗೆ ಗೊತ್ತಿರಲಿಲ್ಲ, ನನಗೆ ತುಂಬ ಥ್ಯಾಂಕ್ಸ್ ಮೇಡಮ್. ಯಾಕೆಂದರೆ ಅವ್ರೇನು ಅನ್ಕೋತಾರೆ, ಅದು ಆಫೀಸಲ್ಲಿ ಏನೋ ಜಗಳ ಆಗುತ್ತೆ, ಮನೇಲೇನೋ ಜಗಳ ಆಗುತ್ತೆ, ಅದಕ್ಕೆ ಸ್ಯಾಡ್ ಅಂದ್ಕೊಂಡ್ಬಿಡ್ತಾರೆ. ಬಟ್ ದೇ ಆರ್ ನಾಟ್ ಆ್ಯಕ್ಚುಲಿ ದ ಸೇಮ್. ಈ ಡಿಪ್ರೆಷನ್ ಅನ್ನೋದು ಪರ್ಸಿಸ್ಟಿಂಗ್ ಇರುತ್ತೆ, ಪರ್ಸಿಸ್ಟಿಂಗ್ ಓವರ್ ಡೇಸ್ ಆ್ಯಂಡ್ ವೀಕ್ಸ್, ಆ್ಯಂಡ್ ದಿಸ್ ಕ್ಯಾನ್ ಹ್ಯಾಪನ್ ಟು ಎನಿ ಒನ್. ಆ್ಯಂಡ್ ಬೀಯಿಂಗ್ ಡಿಪ್ರೆಸ್ ಈಸ್ ನಾಟ್ ಬೀಯಿಂಗ್ ವೀಕ್. ಏನೋ ನಾನು ಮೆಂಟಲಿ ಸ್ಟ್ರಾಂಗ್ ಇದೆ, ನಾನು ಹಿಂಗಿದೆ ಮೇಡಮ್, ನನಗೆ ಡಿಪ್ರೆಷನ್ ಆಗೋಯ್ತು, ಹಿಂಗಾಗಕ್ಕೆ ಸಾಧ್ಯ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ. ದಟ್ ಈಸ್ ಬಿಕಾಸ್ ಒಂದು ಬ್ರೈನಲ್ಲಿ ಒಂದು ಕೆಮಿಕಲ್ ಕಡಿಮೆ ಆಗುತ್ತೆ. ಸೊ ಅದನ್ನು ನಾವು ಅಷ್ಟು ಈಸಿಯಾಗಿ ಅಕ್ಸೆಪ್ಟ್ ಮಾಡಿಕೊಂಡು ಈ ಥರ ಸಿಮ್ಟಮ್ಸ್ ಇದ್ದರೆ ಸ್ಕ್ರೀನ್ ಮಾಡಿಕೊಂಡು ಒಂದು ಒಳ್ಳೆ ಯೋಗ, ಪ್ರಾಣಾಯಾಮ, ಮೆಡಿಟೇಷನ್ ಅವೆಲ್ಲ ಹೆಲ್ಪ್ ಮಾಡ್ಕೊಳ್ಳಿ, ಖಂಡಿತ ಹೆಲ್ಪ್ ಆಗುತ್ತೆ. ಐ ಫೀಲ್ ಎವ್ರಿ ಒನ್ ಹೂ ಇಸ್ ಹ್ಯಾವಿಂಗ್ ದಿಸ್ ನೆಗೆಟಿವ್ ಥಾಟ್ಸ್ ಶುಡ್ ಸೀಕ್ ಹೆಲ್ಪ್. ಯಾ, ಬಟ್ ಒಂದು ಅಸಂಪ್ಷನ್ ಏನಿದೆ, ಎಲ್ಲ ಇರೋರಿಗೆ ಯಾಕೆ ಹೆಂಗೆ ಡಿಪ್ರೆಷನ್ ಬಂದ್ಬಿಡುತ್ತೆ ಅಂದರೆ, ಹಣ, ದುಡ್ಡು, ಕಾಸು, ನೇಮು, ಫೇಮ್ ಎಲ್ಲ ಇರುತ್ತೆ. ನಾನೇ ಕೇಳಿದ್ದೀನಿ ಸುಮಾರು ಜನ ಕಮೆಂಟ್ ಸೆಕ್ಷನಲ್ಲಿ, ಒಂದು ಸೋಷಿಯಲ್ ಮೀಡಿಯಾ ಕೂಡ ಕೆಲವು ಸೆಲೆಬ್ರಿಟೀಸು ಐ ಆಮ್ ಮೆಂಟಲಿ ಡಿಪ್ರೆಸ್ಡ್ ಅಥವಾ ಅದರಿಂದ ಆಚೆ ಬರ್ತಾ ಇದ್ದೀನಿ ಅಂತೆಲ್ಲ ಅಂದಾಗ, ನಿಮಗೇನು
ಏನಿಲ್ಲ ನಿಮಗೇನು ಕಮ್ಮಿ ಆಗಿರೋದು? ಬಿಕಾಸ್ ಆಸ್ ಯು ಸೆಡ್ ಅಲ್ವಾ, ಡಿಪ್ರೆಷನ್ನ ದೇ ರಿಲೇಟೆಡ್ ವಿತ್ ಅವ್ರ ಕೈಲಾಗದೆ ಇರೋದು ಅಥವಾ ಫೈನಾನ್ಷಿಯಲಿ ಸ್ಟೇಬಲ್ ಆಗಿಲ್ಲದೆ ಇರೋದು, ಸ್ಯಾಡ್ನೆಸ್ ಅಥವಾ ಈ ಥರದ್ದು ಇಸ್ ಬೇರೆ ಆ್ಯಂಡ್ ಡಿಪ್ರೆಷನ್ ಇಸ್ ಬೇರೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳಲ್ಲ. ಖಂಡಿತ ಅದೇ ದಟ್ಸ್ ವಾಟ್. ಈಗ ಏನಂತಾರೆ, ಒಬ್ಬಂಗೆ ಕೆಲಸ ಹೊಟ್ಟೋಗಿರುತ್ತೆ, ಅವ್ನು ಡಿಪ್ರೆಸ್ ಆಗಿರ್ತಾನೆ, ಇಲ್ಲ ಒಂದು ಬ್ರೇಕಪ್ ಆಗಿರುತ್ತೆ, ಡಿಪ್ರೆಸ್ ಆಗಿರ್ತಾನೆ. ಸೊ ಹೊಸ ಕೆಲಸ ಸಿಗುತ್ತೆ, ಇಲ್ಲಿ ಬಿಕಮ್ ಹ್ಯಾಪಿ ಆಯಿತಾ. ಇವನಿಗೆ ಮದುವೆ, ಇನ್ನೊಂದು ಬ್ರೇಕಪ್, ಇನ್ನೊಂದು ಫ್ರೆಂಡ್ ಸಿಗ್ತಾರೆ, ದೇ ಆರ್ ಹ್ಯಾಪಿ. ಸೊ ಅವೆಲ್ಲನೂ ದೇ ಆರ್ ಆಲ್ ಶಾರ್ಟ್ ಟರ್ಮ್. ದಟ್ ಈಸ್ ಫೀಲಿಂಗ್ ಸ್ಯಾಡ್. ಈ ಸಿಚುವೇಶನ್ ಖಂಡಿತ. ಸೊ ಈಗ ಈ ಡಿಪ್ರೆಷನ್, ಎಂಡೋಜನಸ್ ಡಿಪ್ರೆಷನ್ ಅದು ಇಟ್ ಹ್ಯಾಪನ್ಸ್ ಬಿಕಾಸ್ ಆಫ್ ಅ ಕೆಮಿಕಲ್ ಇಂಬ್ಯಾಲೆನ್ಸ್. ದಟ್ ಈಸ್ ನಾಟ್ ಅಂಡರ್ ಅವರ್ ಕಂಟ್ರೋಲ್. ಈಗ ಅವ್ರಿಗೆ ಯಾಕೆ ಕ್ಯಾನ್ಸರ್ ಬರುತ್ತೆ, ಇವ್ರಿಗೆ ಯಾಕೆ ಶುಗರ್ ಬರುತ್ತೆ, ಇವ್ರಿಗೆ ಯಾಕೆ ಬಿ ಪಿ ಬರುತ್ತೆ ಅಂದರೆ ಗೊತ್ತಿಲ್ಲ. ಸಮ್ ಥಿಂಗ್ಸ್ ಆರ್ ಔಟ್ ಆಫ್ ಅವರ್ ಕಂಟ್ರೋಲ್ ಅಲ್ಲ ಅಂಥವ್ರಿಗೆ ಜೆನೆಟಿಕಲಿ. ಬಟ್ ಡೆಫಿನೆಟ್ಲಿ ನೀನು ಅವಾಗಲೇ ಹೇಳ್ತಾ ಇದ್ದೀವಿ, ಒಂದು ಫ್ಯಾಮಿಲಿನಲ್ಲಿ ಈ ಥರ ಅವರು ಮಾಡ್ಕೊಂಡ್ರು, ಇವರು ಹಿಂಗಾಯ್ತು ಅಂದರೆ ಡೆಫಿನೆಟ್ಲಿ ಎಸ್, ಡಿಪ್ರೆಷನ್ ರನ್ಸ್ ಇನ್ ಫ್ಯಾಮಿಲೀಸ್. ದರ್ ಈಸ್ ಅ ಫೆಮಿಲಿಯರ್ ಕನೆಕ್ಷನ್ ಇರುತ್ತೆ, ಜೆನೆಟಿಕ್ ಟೆಂಡೆನ್ಸಿ ಇರುತ್ತೆ. ತಂದೆಗೆ ಡಿಪ್ರೆಷನ್ ಆಯಿತು ಅಂದರೆ ಮಕ್ಳಿಗೆ ಬರೋ ಸಾಧ್ಯತೆ ಇರುತ್ತೆ. ಸೊ ಹಾಗಾಗಿ ಮಕ್ಳು ಡಲ್ ಆಯಿತು ಅಂದರೆ ತಕ್ಷಣ ನಾವು ತೋರಿಸ್ಬಿಟ್ಟು ಮೆಡಿಕೇಷನ್ಸು ಇಲ್ಲ ಏನಾರ ಒಂದು ಸೈಕಲಾಜಿಕಲ್ ಥೆರಪಿ, ಎಕ್ಸಸೈಸ್ ಮಾಡಿಸ್ಲೇಬೇಕು. ಹಂಗಂದ್ಬಿಟ್ಟು ಯಾಕೆ ಬಂತು ನನಗೆ ಬರಲ್ಲ ಅಂತ ಫೈಟ್ ಮಾಡೋಕ್ಕೆ ಹೋಗ್ಬಾರ್ದು. ದರ್ ಇಸ್ ನಥಿಂಗ್ ಕಾಲ್ಡ್ ಇಂಟರ್ನಲ್ ಫೈಟಿಂಗ್. ಈಗ ಫೇಮಸ್ ಹೀರೋಯಿನ್ಗೆ ಡಿಪ್ರೆಷನ್ ಆಗುತ್ತೆ, ಇನ್ನೊಂದು ಹೀರೋಯಿನ್ಗೆ ಬುಲಿಮಿಯಾ, ಈಟಿಂಗ್ ಡಿಸಾರ್ಡರ್ ಇರುತ್ತೆ, ಇನ್ನೊಬ್ಬಂಗೆ ಡ್ರಗ್ ಅಡಿಕ್ಷನ್ ಇರುತ್ತೆ. ಯಾಕೆಂದರೆ ದೇ ಆರ್ ಆಲ್ಸೋ ಹ್ಯೂಮನ್ಸ್. So and we have to understand that being famous or being rich or being beautiful, that does not give the ultimate gratification. So there are some things which are out of our control. I feel we have to be very careful about our inner, not only the body, but ಒಳಗಡೆ ನಮ್ಮ ಮೈಂಡ್ಫುಲ್ ಹೆಲ್ತ್, ಮೈಂಡ್ಫುಲ್ನೆಸ್ಸು ಅದನ್ನು ಕಲ್ಟಿವೇಟ್ ಮಾಡ್ಕೋಬೇಕು. ನಾನು ಯಾವ ರೀತಿ ಫೀಲ್ ಮಾಡ್ತಿದ್ದೀನಿ, ಬೆಳಗ್ಗೆ ಎದ್ದ ತಕ್ಷಣ ಪಾಸಿಟಿವ್ ಇದೀನಾ, ನೆಗೆಟಿವ್. ಈಗ ನಾನು ಯು ಆರ್ ಇನ್ ಅ ನೆಗೆಟಿವ್ ಎನ್ವೈರ್ಮೆಂಟ್, ಯು ಹ್ಯಾವ್ ಟು ಗೆಟ್ ಔಟ್ ಆಫ್ ಇಟ್. ಇಟ್ ಈಸ್ ಎ ಚಾಯ್ಸ್. ಅರ್ಥ ಆಯ್ತಾ? ಈಗ ನಿನ್ನ ಯಾರೇನೇ ಹೇಳ್ಕೊಂಡೋಗಿ ಕುಡಿಸ್ಬಿಟ್ಟಿರ್ತಾರ, ಅಲ್ಲೇ ಇದು ಟಾಕ್ಸಿಕ್ ಮ್ಯಾರೇಜಸ್ ಇರುತ್ತೆ, ಟಾಕ್ಸಿಕ್ ರಿಲೇಷನ್ಶಿಪ್ಸ್ ಇರುತ್ತೆ, ಇಲ್ಲ ನೆಗೆಟಿವ್ ವರ್ಕಿಂಗ್ ಎನ್ವೈರ್ಮೆಂಟ್ ಇರುತ್ತೆ. ಏನಾಗುತ್ತೆ, ಒಂದು 4 ದಿನ ಕೆಲಸ ಇರಲ್ಲ, ಇಲ್ಲ 4 ದಿನ ಏನೋ ಒಂದು ಪ್ರಾಬ್ಲಮ್ ಆಗುತ್ತೆ. ಬಟ್ ಅಟ್ಲೀಸ್ಟ್ ಯುವರ್ ಮೆಂಟಲ್ ವೆಲ್ಬೀಯಿಂಗ್ ಈಸ್ ವೆರಿ ಇಂಪಾರ್ಟೆಂಟ್. ದಿನಾನು ಕಷ್ಟಪಡ್ಕೊಂಡು, ದಿನಾನು ಬೇಜಾರು ಮಾಡ್ಕೊಂಡು ಕೆಲಸ ಮಾಡೋದು, ಯಾವುದೇ ಕೆಲಸ ಆಗಲಿ, ಅದು ದಟ್ ಕ್ಯಾನ್ ಕಾಸ್ ಲಾಂಗ್ ಟರ್ಮ್ ಡಿಪ್ರೆಷನ್ ಆಗ್ಬೋದು. ಬಟ್ ಡಿಪ್ರೆಸ್ ಆಗಿರೋ ಎಲ್ಲರಿಗೂ ಸೂಸೈಡ್ ಥಾಟ್ಸ್ ಬಂದೇ ಬರುತ್ತೆ? ನಾಟ್ ಎಕ್ಸಾಕ್ಟ್ಲಿ. ಮೈಲ್ಡ್ ಡಿಪ್ರೆಷನ್ಗೆ ಬರಲ್ಲ, ಮಾಡ್ರೇಟ್ ಡಿಪ್ರೆಷನ್ಗೂ ಓಕೆ, ಬಟ್ ಸಿವಿಯರ್ ಡಿಪ್ರೆಷನ್ಗೆ ಇರುತ್ತೆ. ಆದರೆ ಅವ್ರನ್ನ ಯಾರೂ ಕೇಳೇ ಇರಲ್ಲ. ಅವ್ರಿಗೆ ಏನಿಸ್ತಿರುತ್ತೆ, ನಾನು ಏನಕ್ಕೂ ಪ್ರಯೋಜನ ಇಲ್ಲ, ನನ್ನಿಂದ ಎಲ್ಲರಿಗೂ ತೊಂದರೆ, ಹೋಗ್ಬಿಟ್ರೆ ಒಳ್ಳೇದು ಅನ್ನೋ ಥಾಟ್ಸ್ ಬರ್ತಾನೇ ಇರುತ್ತೆ. ನೋ ಒನ್. ಈಗ ನಾವು ಡಾಕ್ಟ್ರಾಗಿರೋದು ಇಷ್ಟೊಂದು ಓದಿರೋದ್ರಿಂದ, ಈಗ ನೀನೇನು ಹೇಳಿದೆ, ಇನ್ಸುಲಿನ್ ರೆಸಿಸ್ಟೆನ್ಸ್ ಇದ್ದರೆ ಕಪ್ಪಾಗುತ್ತೆ ಅನ್ನೋ ಥರ ನಿನ್ಗನ್ನಿಸ್ತು. ಸೊ ನಾವು ಯು ಆರ್ ಅವೇರ್, ಸೊ ಯು ಆರ್ ಆಸ್ಕಿಂಗ್. ಈಗ ಈ ಥರ ಈಗ ಡಿಪ್ರೆಷನ್ ಅಂದರೆ ಸ್ಯಾಡಾಗಿ ಕೂತಿರ್ಬೇಕು, ನಗ್ನಕ್ಕೊಂಡೇ ಬಂದಿರ್ತಾರೆ. ಅವ್ರಿಗೆ ನಾವು ಈ ಕ್ವೆಶನ್ಸ್ ಕೇಳ್ತಾ ಏನಾಗುತ್ತೆ, ಒಂಥರ ಮುಖ ಸ್ಯಾಡ್ ಆಗಿಬಿಡುತ್ತೆ, ಕಣ್ಣಲ್ಲೆಲ್ಲ ನೀರು ಬಂದುಬಿಡುತ್ತೆ. ನನ್ನ ಕ್ಲಿನಿಕ್ನಲ್ಲಿ ಬಂದು ಅಬ್ಸರ್ವ್, ನಮ್ಮ ಮುಖ ನೋಡ್ತಾ ನಮ್ಗೆ ಗೊತ್ತಾಗ್ಬಿಡುತ್ತೆ. ಅವ್ರಿಗೆ ಗೊತ್ತಿರಲ್ಲ ನಾವು ಇಷ್ಟೊಂದು ಸ್ಯಾಡ್ ಇದ್ದೀವಿ ಅಂತ. ಸೊ ಅದಕ್ಕೆ ಏನಂದರೆ, ಒಂದು ಮೆಂಟಲ್ ಹೆಲ್ತ್ ಕ್ವೆಶ್ಚನರ್ಸ್ ಬರುತ್ತೆ, PHQ 9 ಕ್ವೆಶ್ಚನ್, ಸಿಂಪಲ್ ಕ್ವೆಶ್ಚನರ್ ಇರುತ್ತೆ. ನಾವೇ ನೋಡ್ಕೋಬೋದು. ನಾನು ನೋಡ್ಕೊತೀನಿ ಒಂದೊಂದು ಸತಿ. ಇಟ್ಸ್ ಓಕೆ, ನಾನು 10 ಜನಕ್ಕೆ ಬುದ್ಧಿ ಹೇಳ್ಬೋದು, ಬಟ್ ಐ ಕುಡ್ ಬಿ ಸ್ಯಾಡ್ ಇನ್ಸೈಡ್ ಆರ್ ಐ ಕುಡ್ ಬಿ ಡಿಪ್ರೆಸ್ಡ್. ಸೊ ಹಂಗಾಗಿ ಐ ಮೇಕ್ ಶೋರ್ ದಟ್ ಈವನ್ ಮೈ ಚಿಲ್ಡ್ರನ್, ಮೈ ಟೀನೇಜರ್ ಚಿಲ್ಡ್ರನ್ ಆರ್ ಮೈ ಯಂಗ್ಸ್ಟರ್ಸ್, ಅವ್ರೆಲ್ರಿಗೂ ನೀವು ನೋಡ್ಕೊಳ್ಳಿ, ಯು ಕುಡ್ ಬಿ ಹ್ಯಾವಿಂಗ್ ಅ ಡಿಪ್ರೆಷನ್. ಸೊ ಕೀಪ್ ಚೆಕಿಂಗ್ ಒನ್ಸ್ ಇನ್ 6 ಮಂತ್ಸು. ಅದನ್ನು ತಿಳ್ಕೊಳ್ಳೋದು. ಈಗ ಬ್ಲಡ್ ಶುಗರು, ಥೈರಾಯ್ಡ್ ಚೆಕ್ ಮಾಡಿದಂಗೆ ನಮ್ಮ ಮೆಂಟಲ್ ಹೆಲ್ತಿಗೆ ನಾವು ಯಾಕೆ ಚೆಕ್ ಮಾಡಬಾರ್ದು? ದಟ್ ಈಸ್ ಸೋ ಇಂಪಾರ್ಟೆಂಟ್ ಅಲ್ವಾ? ಈಗ ಶುಗರು, ಥೈರಾಯ್ಡ್ ಇಟ್ಕೊಂಡು ಏನೋ ಅದು ಇದು ಮಾತ್ರ ಓಡಾಡ್ಬೋದು. ಮೆಂಟಲ್ ಹೆಲ್ತೇ ಹಾಳಾಯಿತು ಅಂದರೆ ಜೀವನಕ್ಕೆ ಅರ್ಥನೇ ಬರಲ್ವಲ್ಲ ಅಲ್ವಾ? ಸೊ ಐ ಫೀಲ್ ಎವ್ರಿ ಒನ್ ಶುಡ್ ಇಂಟ್ರಾಸ್ಪೆಕ್ಟ್. ಈ ಥರ ಸಿಮ್ಟಮ್ಸ್ ಡೌನ್ಲೋಡ್ ಮಾಡ್ಕೊಳ್ಳಿ, PHQ 9 ಕ್ವೆಶ್ಚನೇರ್ ಅಂತ. 9 ಕ್ವೆಶನ್ಸ್ ಇರುತ್ತೆ, ಸಿಂಪಲ್ಲು. ಕೂತ್ಕೊಂಡು ಟಿಕ್ ಮಾರ್ಕ್ ಹಾಕಿ, ಓಕೆ ಇದು ಜಾಸ್ತಿ ಬಂತಾ, ಲೆಟ್ ಮಿ ಗೋ ಟು ಅ ಡಾಕ್ಟರ್. ನೀವೇನು ಟ್ರೀಟ್ಮೆಂಟ್ ತೊಗೋಬೇಡಿ, ಗೋ ಟು ಅ ಡಾಕ್ಟರ್, ಟಾಕ್ ಟು ದೆಮ್, ಗೋ ಟು ಕೌನ್ಸಿಲರ್ಸ್. ದೇರ್ ಆರ್ ಸೋ ಮೆನಿ ಕೌನ್ಸಿಲರ್ಸ್, ಟಾಕ್ ಟು ದೆಮ್. ಇಟ್ ಕ್ಯಾನ್ ಹೆಲ್ಪ್. ಆ್ಯಂಡ್ ಆಲ್ಸೋ ಕೊನೆಯದಾಗಿ ಮ್ಯಾಮ್, ಇಫ್ ವಿ ಕ್ಯಾನ್ ಅಡ್ರೆಸ್, ಇವತ್ತಿನ ಡೇ ಆ್ಯಂಡ್ ಏಜಲ್ಲಿ ನ್ಯೂಕ್ಲಿಯರ್ ಫ್ಯಾಮಿಲೀಸ್ಗಳು ಹೆಚ್ಚಾಗ್ತಿದೆ. ಸೊ ವೆನ್ ಕಿಡ್ಸ್ ಡೋಂಟ್ ಸೋಷಲೈಸ್, ಅವಾಗಲೂ ಡಿಪ್ರೆಷನ್ಗೆ ಕಾರಣ ಆಗಬಹುದು ನನಗನ್ಸುತ್ತೆ. ಬಿಕಾಸ್ ಒಂದು ಸೋಷಿಯಲ್ ಲೈಫಲ್ಲಿ ನಾವಿದ್ದಾಗ, ಜನಗಳ ಜೊತೆ ಇಂಟ್ರ್ಯಾಕ್ಟ್ ಮಾಡಿದಾಗ ವಿ ಗೆಟ್ ಇನ್ಸ್ಪೈರ್ಡ್ ಆ್ಯಂಡ್ ಹೇಗೆ ಟು ಕಮ್ ಔಟ್ ಆಫ್ ಅ ಟಾಕ್ಸಿಕ್ ರಿಲೇಷನ್ಶಿಪ್ ಅಥವಾ ವರ್ಕ್ ಪ್ಲೇಸ್ ಅಥವಾ ಏನು ಅಂತ ನಮಗೆ ಗೊತ್ತಿರುತ್ತೆ. ಒಬ್ಬೊಬ್ಬರೇ ಬೆಳೆದಂಥ ಮಕ್ಕಳ ಮೈಂಡ್ಸೆಟ್ ಕೂಡ ಡಿಫ್ರೆಂಟ್ ಆಗಿರುತ್ತೆ. ಕೆಲವು ಅಪ್ಪ ಅಮ್ಮಂದರು ಅಷ್ಟೇ, ನ್ಯೂಕ್ಲಿಯರ್ ಫ್ಯಾಮಿಲೀಸಲ್ಲಿರೋದಷ್ಟೇ ಅಲ್ಲ, ಜಾಸ್ತಿ ಜನರ ಜೊತೆ ಬೆರೆಯಲ್ಲ. ಸೊ ಹೀಗೆ ಇರೋದು ಕೂಡ, ಐ ಆಮ್ ನಾಟ್ ಸೇಯಿಂಗ್ ಇದು ಮೇಜರ್ಲಿ ಕಾಂಟ್ರಿಬ್ಯೂಟ್ ಮಾಡಬಹುದು ಅಂತ, ಬಟ್ ಐ ಪರ್ಸ್ನಲಿ ಫೀಲ್ ಈ ಥರದ್ದು 100 ಫ್ಯಾಮಿಲಿ ಆದಾಗ, ಆ 100 ಮುಂದೆ 1000 ಆದಾಗ ಇಟ್ ವಿಲ್ ಕಾಂಟ್ರಿಬ್ಯೂಟ್ ಇಸ್ ವಾಟ್ ಐ ಫೀಲ್. Yeah, definitely. That's the reason why in Western world depression is more common. Suicidal rates, drug addiction. See, ನಾವು ನಮ್ಮ ಇಂಡಿಯಾನಲ್ಲಿ ಆಗೋ ಒಂದು ನೆಗೆಟಿವ್ ಇನ್ಸಿಡೆಂಟ್ಸು ಪರ್ಸೆಂಟೇಜಸ್ನೇ ನಮ್ಮಲ್ಲಿ ಹೈಲೈಟ್ ಮಾಡ್ತೀವಿ. ಬಟ್ ಮೋಸ್ಟ್ ಆಫ್ ದ ಸೈಕ್ಯಾಟ್ರಿಕ್ ಇಲ್ನೆಸಸ್ ಆಗಲಿ, ಗನ್ ಫೈರ್ಸು, ಇಲ್ಲ ಒಂದು ಡ್ರಗ್ ಅಡಿಕ್ಷನ್ನು,
ಬಾಂಬಿಂಗ್ಸ್, ಎವ್ರಿಥಿಂಗ್ ಈಸ್ ಮೋರ್ ಸೋ ಕಾಮನ್ ಇನ್ ದ ವೆಸ್ಟ್. ಬಿಕಾಸ್ ಅಲ್ಲಿ ಅವ್ರಿಗೊಂದು ಹೆಲ್ಪ್ಲೈನೇ ಇರಲ್ಲ. ಈಗ ಜಾಯಿಂಟ್ ಫ್ಯಾಮಿಲಿನಲ್ಲಿ ನೀನು ಒಂದಿನ ಸ್ಕೂಲ್ನಲ್ಲಿ ಏನೋ ಒಂದು ಪ್ರಾಬ್ಲಮ್ ಆಯಿತು ಅಂದರೆ ನಿಮ್ಮ ಅಪ್ಪ ಅಮ್ಮ ಏನೋ ಕೆಲಸ ಮಾಡ್ತಿದ್ರೆ ನೀನು ಅಜ್ಜಿ ಹತ್ರ ಓಡೋಗಿ ಹೇಳ್ಕೊತೀಯ, ಇಲ್ಲ ಅಜ್ಜಿ ವಿಲ್ ಕ್ಯಾಚು, ಯಾಕೆ ಇವತ್ತು ನೀನು ಸ್ಯಾಡ್ ಆಗಿದೆಯಾ, ಯಾಕೆ ತಿನ್ನಲಿಲ್ವಾ, ಇದು ಮಾಡಲಿಲ್ವಾ, ನೀನು ಹೋಗ್ತಾರೆ ಮುದ್ದು ಮಾಡ್ತಾರೆ ಮಕ್ಕಳನ್ನ, ತಲೆ ಸವರ್ತಾರೆ, ತಬ್ಕೊತಾರೆ, ಊಟ ತಿನ್ನಿಸ್ತಾರೆ. ಸೊ ಇವೆಲ್ಲನೂ ಪಾಸಿಟಿವ್ ಇನ್ಪುಟ್ಸ್ ಇರುತ್ತೆ. ಈಗಿನ ಕಾಲದಲ್ಲಿ ಏನಾಗ್ತಿದೆ, ತಂದೆ ತಾಯಿ ಇಬ್ಬರು ವರ್ಕ್ ಮಾಡ್ತಾರೆ, ಮಕ್ಕಳು ಅವರೇ ಬೀಗ ತಕ್ಕೋತಾರೆ, ಅವರೇ ಮನೆಗೆ ಬರ್ತಾರೆ. ದೇ ವಿಲ್ ವಾಚ್ ವಾಟ್ ಎವರ್ ದೇ ವಾಂಟ್ ಆನ್ ದ ಟಿ ವಿನಲ್ಲಾಗಲಿ ಇಲ್ಲ ಸೋಷಿಯಲ್ ಮೀಡಿಯಾನಲ್ಲಿ. ದೇ ಹ್ಯಾವ್ ಡನ್ ಅ ಮೇಜರ್ ಸ್ಟಡಿ, ಸೋಷಿಯಲ್ ಮೀಡಿಯಾ ಮೇಕ್ ಅಸ್ ಫೀಲ್ ಬೆಟರ್, does movies make us feel better? How many? Only very 20-30% of the inputs of the social media is positive. ಏನಾಗುತ್ತೆ, ಈ ಮಕ್ಕಳಿಗೆ ಅಲ್ಲಿ ಎಲ್ಲ ಅವ್ರ ಕ್ಲಾಸ್ಮೇಟ್ಸ್ ಎಲ್ಲ ಎಲ್ಲೋ ಟ್ರಿಪ್ ಹೋಗಿರ್ತಾರೆ, ಆ ಫೋಟೋಸ್ ಹಾಕ್ತಾರೆ. ಆಲ್ವೇಸ್ ಆಲ್ ಆಫ್ ಅಸ್ ಟೆಂಡ್ ಟು ಪುಟ್ ದ ಬೆಸ್ಟ್ ಫೋಟೋಸ್, ಇಸ್ಂಟ್ ಇಟ್? ಈಗ ನಾನು ತಲೆ ಕೆದ್ರಕೊಂಡಿರೋ ಫೋಟೋ ಯಾರೂ ಹಾಕಲ್ಲ. ಸೊ ಎಲ್ಲರೂ ಚೆನ್ನಾಗಿ ಡ್ರೆಸ್ ಮಾಡ್ಕೋತಾರೆ, ನೋಡು ಅವಳು ಎಷ್ಟು ಚೆನ್ನಾಗಿದ್ದಾಳೆ, ನೋಡು ಇವ್ರು ಇಂಥ ಕಡೆ ಹೋಗಿದ್ದಾರೆ, ನಮ್ಮ ಫ್ಯಾಮಿಲಿ ಎಲ್ಲೂ ಕರ್ಕೊಂಡು ಹೋಗ್ತಾ ಇಲ್ಲ, ಇವರೊಂದು ಹೊಸ ಕಾರ್ ತೊಗೊಂಡ್ರು. ಈಗ ಯಾರೇ ಆಗಲಿ, ಈವನ್ ಮಿಡ್ಲ್ ಏಜ್ ಅಡಲ್ಟ್ಸ್ಗೂ ಇನ್ನೊಬ್ಬರನ್ನ ನೋಡಿ ಅಪ್ರಿಷಿಯೇಟ್ ಮಾಡೋದಕ್ಕಿಂತ ನಮಗೆ ಇಲ್ವಾ ಅನ್ನೋ ಒಂದು ಫೀಲಿಂಗೇ ಜಾಸ್ತಿ ಆಗುತ್ತೆ. ಸೊ ಈ ಮಕ್ಕಳು ಕಂಟಿನ್ಯೂಸ್ ಆಗಿ ಚೈಲ್ಡ್ಹುಡ್ಡಿಂದ ಅದನ್ನೇ ನೋಡಿ 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 ದೇ ಫೀಲ್ ವಿ ಡೋಂಟ್ ಹ್ಯಾವ್ ಎನಿಥಿಂಗ್. ಅವರಪ್ಪ ಅಮ್ಮ ಅಲ್ಲಿ ಕರ್ಕೊಂಡು ಹೋಗ್ತಾರೆ, ಇವರಪ್ಪ ಅಮ್ಮ. ಸೊ ಹಂಗಾಗಿ ಲೋನ್ಲಿ ಆಗಿದ್ದಷ್ಟು ಆ ಥರ ನಮಗೆ ಆಟೋ ಸಜೆಷನ್ ನೆಗೆಟಿವ್ ಮೋಡ್ಗೆ ಹೋಗ್ಬಿಡುತ್ತೆ. ಸೊ ನೀನು ಹೇಳ್ದಂಗೆ ಜನಗಳ ಜೊತೆ ಮ್ಯಾನ್ ಈಸ್ ಅ ಸೋಷಿಯಲ್ ಬೀಯಿಂಗ್, ಇಸ್ಂಟ್ ಇಟ್? ಸೊ ಜನಗಳ ಜೊತೆ ಬೆರಿಬೇಕು. ನಾವು ಯಾರ ಜನದ ಜೊತೆ ಬೆರಿಬೇಕು ಅನ್ನೋದನ್ನು ನಾವು ಕರೆಕ್ಟಾಗಿ ನೋಡ್ಕೊಬೇಕು. ಸೌಜನ್ಯ, ದಿಸ್ ಡಿಸ್ಕಷನ್ ಇಸ್ ಮೋರ್ ಲೈಕ್ ಅ ಕೌನ್ಸಿಲಿಂಗ್ ಸೆಷನ್ ಆ್ಯಕ್ಚುಲಿ. ಸೊ ನಮಗೆ ಯಾರು ಸಂತೋಷ ಕೊಡ್ತಾರೆ, ನಮಗೆ ಯಾರು ನಮ್ಮ ಒಂದು ಮಾನಸಿಕವಾಗಿ ಅಭಿವೃದ್ಧಿ ಕೊಡ್ತಾರೆ, ಒಂದು ಪಾಸಿಟಿವ್ ಇನ್ಪುಟ್ಸ್ ಕೊಡ್ತಾರೆ, ನಮ್ಮನ್ನು ನೋಡಿ ಸಂತೋಷ ಪಡ್ತಾರೆ. ಈಗ ನೋಡಪ್ಪ, ನೀನು ಎಷ್ಟು ಚೆನ್ನಾಗಿ ಫೋಟೋ ತೆಗಿತಿದ್ಯಾ, ನೀನು ಎಷ್ಟು ಚೆನ್ನಾಗಿ ಮಾತಾಡ್ತಿದ್ಯಾ, ಅಂಥವ್ರನ್ನ ನಾವು ಚೂಸ್ ಮಾಡಬೇಕು. ಆ್ಯಸ್ ಚಿಲ್ಡ್ರನ್ ಆಫ್ ಕೋರ್ಸ್ ವಿ ಕಾಂಟ್ ಚೂಸ್, ಬಟ್ ವೆನ್ ವಿ ಆರ್ ಅಡಲ್ಟ್ಸ್, ಸಿ ಯು ಚೂಸ್ ಅ ಜಾಬ್ ವಿಚ್ ಮೇಕ್ಸ್ ಯು ಹ್ಯಾಪಿ. Job is not just about the money. A relationship is not just about the joy. Everything is got plus and minus. When the minus becomes more, we can always choose to leave the job. ಅರ್ಥ ಆಯ್ತಾ? ಸಿ, ನಾನು ಹೇಳೋದು ಹಂಗೇನೆ. ಈಗೇನು ನಿಮಗೆ ತೀರಾ ಜೀವ ಹೋಗುವಂಥ ತೊಂದರೆ ಇದೆಯಾ? ಇಲ್ಲ. ಏನು ಆ ಥರ ತೊಂದರೆ ಇದ್ದರೆ ನನ್ನ ಕೆಲಸ ಹೆಂಗೆ ಅಕ್ಸೆಪ್ಟ್ ಮಾಡ್ಕೋದು, ನನ್ನ ಕೆಲಸ ಹಿಂಗೆ ಇರೋದು, ನಾನು ಕಷ್ಟಪಡಬೇಕು, ಪಡು. ನಾವು ದಿನ ಡೈಲಿ ಫೈಟ್ ಮಾಡೋದು. ಮತ್ತು ಈಗ ನನ್ನ ಗ್ರೂಪ್ಗೆ ಹೋಗ್ತೀಯಾ, ಎಲ್ಲ ನೆಗೆಟಿವ್ ಆಗೇ ಮಾತಾಡ್ತಾರೆ. ನೀನು ಹಿಂಗೆ ಸರಿಯಾಗಿ ಮಾಡ್ತಿಲ್ಲ, ಅದು ಸರಿಯಾಗಿ ಮಾಡ್ತಿಲ್ಲ, ನೀನು ಇದು ಸರಿ ಇಲ್ಲ, ಚೆನ್ನಾಗಿ ಕಾಣ್ತಿಲ್ಲ. ಯು ಅವಾಯ್ಡ್ ದಟ್ ಗ್ರೂಪ್ನೋ, ಹೌದಾ ಇಲ್ವಾ? ಸಿ, ಪೀಪಲ್ ಹೂ ವಿ ಶುಡ್ ನಾಟ್ ಅವಾಯ್ಡ್ ಈಸ್ ಅವರ್ ಫ್ಯಾಮಿಲಿ. ತಂದೆ ತಾಯಿ, ಯಾಕಂದರೆ ತಂದೆ ತಾಯಿ ಏನು ಹೇಳಿದ್ರು ನೀನು ಒಳ್ಳೇದಕ್ಕೆ ಹೇಳೋದು, ಅವರೇನು ನಿಂಗೆ ಹೊಟ್ಟೆ ಊರಿಗೆ ಹೇಳೋದಿಲ್ವ, ತಂದೆ ತಾಯಿ ಎಲ್ಲಿ ಜಲಸ್ ಮಾಡ್ಕೊತಾರೆ. ಸೊ ಯು ವಾಟ್ ಎವರ್ ಈಸ್ ದೇರ್, ಯು ಹ್ಯಾವ್ ಟು ಡಿಸ್ಕಸ್ ವಿತ್ ಯುವರ್ ಪೇರೆಂಟ್ಸ್. ದ ಫ್ಯಾಮಿಲಿ ಈಸ್ ದ ಬೆಸ್ಟ್. ಕಸಿನ್ಸು, ಬ್ರದರ್ಸು, ಸಿಸ್ಟರ್ಸು, ಯಾಕೆ ಆ ಥರ ಬಾಂಡಿಂಗ್ ಅಂತ ಇರುತ್ತೆ? ಯಾಕಂದರೆ ದೇ ಆಲ್ವೇಸ್ ಥಿಂಕ್ ಗುಡ್ ಅಬೌಟ್ ಯು, ದೇ ಆಲ್ವೇಸ್ ವಿಶ್ ಗುಡ್ ಅಬೌಟ್ ಯು. ವೆರಸ್ ಈಗ ಏನಾಗ್ತಿದೆ, ಯಾರೂ ಎಲ್ಲೂ ಬೆರೆಯಲ್ಲ, ವಿ ಆರ್ ಸೋ ಇಂಡಿಪೆಂಡೆಂಟ್. ಈಗ ಮಕ್ಕಳೆಲ್ಲ ಒಬ್ಬೊಬ್ಬರೇ ಹೋಗ್ತಾರೆ. ಅದು ಯಾರ ಜೊತೆ ಬೆರೀತಾರೆ, ಯಾವ ಫ್ರೆಂಡ್ಸ್ನ ಚೂಸ್ ಮಾಡ್ತೀಯಾ, ಅವ್ರ ಫ್ಯಾಮಿಲಿ ಹೆಂಗಿದೆ. ಈಗ ಫಾರ್ ಎಕ್ಸಾಂಪಲ್, ನೀನು ಒಂದು ಫ್ರೆಂಡ್ ಜೊತೆ ಹೋಗ್ತೀಯಾ, ಅವ್ನ ಮನೇಲಿ ಅವ್ರ ಅಪ್ಪ ಅಮ್ಮ ಕಿತ್ತಾಡ್ತಿರ್ಬೋದು, ಸಿಂಗಲ್ ಪೇರೆಂಟ್ ಇರ್ಬೋದು, ನೆಗೆಟಿವ್ ಇರ್ಬೋದು, ಅವ್ನು ಬಂದೆಲ್ಲ ನಿನಗೆ ಇನ್ಫ್ಲುಯೆನ್ಸ್ ಕೊಡ್ತಾನೆ. ಇಟ್ಸ್ ಲೈಕ್ ಏನೋ ಒಂಥರ ರೋಡಲ್ಲಿ ಚರಂಡಿ ನೀರು ಹರಿತಾ ಇರುತ್ತೆ, ನೀನು ಹೋಗಿ ಅದನ್ನ ಪಿಕ್ ಮಾಡ್ತೀಯಾ, ಇಲ್ಲ ನೀನು ಅದಕ್ಕೆ ಕಾಂಟ್ರಿಬ್ಯೂಟ್ ಮಾಡ್ತೀಯ. ನೀನು ಅಲ್ಲೇ ನಿಂತ್ಕೊಂಡ್ರೆ ನಿಂಗೆ ವಾಸನೆ ಬಂದೇ ಬರುತ್ತೆ, ಆಚೆ ಬರಬೇಕು. ಸೊ ಅದೆಲ್ಲ ಕೆಲವೊಂದೆಲ್ಲನೂ ಮೈನರ್ ಥಿಂಗ್ಸು ನಾವು ಮಕ್ಳಿಗೆ ಈಗಲಿಂದನೇ ಹೇಳ್ಕೊಡ್ಬೇಕು. ಯಾರನ್ನೂ ನೀನು ಡಿಮೀನ್ ಮಾಡಬಾರ್ದು. ನೋ ಒನ್ ಹ್ಯಾಸ್ ಗಾಟ್ ದ ರೈಟ್ ಟು ಹರ್ಟ್ ಯು. ಐ ಕಾಂಟ್ ಹರ್ಟ್ ಯು, ಅದು ಐ ಡೋಂಟ್ ಹ್ಯಾವ್ ದ ರೈಟ್. ಸೊ ಆ ಥರ ನಾವು ನಮಗೆ ನಾವೇ ಒಂದು ಏನಂತೆ ಒಂದು ಬೌಂಡ್ರೀಸ್ ಇಟ್ಕೊಬೇಕು. ಈಗ ಹೇಳ್ದವ್ರದ್ದೇ ಮಾತೆಲ್ಲನೂ ತಲೆಗೆ ಹಚ್ಕೊಳ್ಳೋದು, ಆ ಥರ ಎಲ್ಲ ಮಾಡ್ಕೋಬಾರ್ದು. ಸೊ ಆ ಮಕ್ಕಳಿಗೆ ಈ ಥರ ಸ್ಕಿಲ್ಸ್ ಹೇಳ್ಕೊಡ್ಬೇಕು ನಾವು. ಪೀಪಲ್ ಯು ಹ್ಯಾವ್ ಟು ಬಿ ನೈಸ್, ಯು ಹ್ಯಾವ್ ಟು ಬಿ ಕರ್ಚಿಯಸ್, ಯು ಹ್ಯಾವ್ ಟು ಕಾಂಪ್ಲಿಮೆಂಟ್. ಎವ್ರಿ ಒನ್ ಲೈಕ್ಸ್ ಕಾಂಪ್ಲಿಮೆಂಟ್ಸ್ ಅಲ್ವಾ? ಸೊ ಯು ಹ್ಯಾವ್ ಟು ಕಾಂಪ್ಲಿಮೆಂಟ್ ಈಚ್ ಅದರ್. ಅವೆಲ್ಲ ಹೇಳ್ಕೊಟ್ರೆ ಆ ಮಕ್ಕಳಿಗೆ ಸ್ವಲ್ಪ ಓಪನ್ ಅಪ್ ಆಗುತ್ತೆ. ಪ್ಲಸ್ ಅದೇ ಥರ ಗ್ರೂಪಲ್ಲಿ ಮಕ್ಕಳು ಬೆರೆತರೆ ಈ ಲೋನ್ಲಿನೆಸ್ ಕಡಿಮೆ ಆಗುತ್ತೆ, ಡಿಪ್ರೆಷನ್ ಕಡಿಮೆ ಆಗುತ್ತೆ. ಮತ್ತು ಅವ್ರಿಗೇನಾರ ನೆಗೆಟಿವ್ ಫೀಲಿಂಗ್ಸ್ ಆದರೆ ನೋಡು ನಾನು ಎಷ್ಟು ಚೆನ್ನಾಗಿದೆ, ಯಾಕೋ ಇವತ್ತು ಸ್ಯಾಡ್ ಅಂತ ಹೋಗಿ ಓಪನ್ ಮಾಡ್ಕೊಳ್ಳೋವಂಥ ಒಂದು ಅನುಭವ ಇರುತ್ತೆ. ಸೊ ಫೈನಲಿ ಇವತ್ತಿನ ಈ ಸೆಷನ್ನ ಎಂಡ್ ಮಾಡ್ತಾ, ಡಿಪ್ರೆಷನ್ ಅಥವಾ ಸೂಯಿಸೈಡ್ ಅಂತ ಮಾತಾಡ್ತಾ ನೀವು ಹೇಳ್ತಾ ಇದ್ರಿ ಹೆಲ್ಪ್ಲೈನ್ ನಂಬರ್ಸ್ ಇರುತ್ತೆ ಅಂತ. ಇನ್ಫ್ಯಾಕ್ಟ್ ಒಂದು ಒಳ್ಳೆ ರೀತಿನಲ್ಲಿ ಗೌರ್ಮೆಂಟ್ ಕೂಡ ಇದನ್ನು ಟ್ಯಾಕಲ್ ಮಾಡ್ತಿದ್ದಾರೆ ಅನ್ನೋದಕ್ಕೆ. ಐ ವಾಂಟ್ ಟು ಕಮಿಟ್ ಸೂಯಿಸೈಡ್ ಅಥವಾ ಐ ವಾಂಟ್ ಟು ಡೈ, ಹೌ ಟು ಕಮಿಟ್ ಸೂಯಿಸೈಡ್ ಅನ್ನೋ ಗೂಗಲ್ ಸರ್ಚ್ಗೆ ಕೂಡ ಫಸ್ಟ್ ಟೋಲ್ ಫ್ರೀ ನಂಬರೇ ಬರೋದು, ಹೆಲ್ಪ್ಲೈನ್. ಎಸ್ ಹೆಲ್ಪ್ಲೈನ್ ನಂಬರ್ ಬರುತ್ತೆ. ಆ ಥರದ್ದಿದ್ದಾಗ ದಯವಿಟ್ಟು ಟೋಲ್ ಫ್ರೀ ನಂಬರ್ಗೆ ಕಾಲ್ ಮಾಡಿ. ಸ್ಟೇ ಹೆಲ್ತಿ ಬೋತ್ ಮೆಂಟಲಿ ಆ್ಯಂಡ್ ಫಿಸಿಕಲಿ. ಎಲ್ಲಾದರೂ ಒಂಚೂರು ಏರುಪೇರು ಆಗ್ತಿದೆ ಅಂತಿದ್ರು ಡಾಕ್ಟ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ, ಅದರಲ್ಲಿ ಯಾವುದೇ ಹಿಂಜರಿಕೆ ಬೇಡ. ಈ ಅಡಾಲಸೆನ್ಸ್ನಲ್ಲಿ ಇಂಡಿಯಾನಲ್ಲಿ ಆಲ್ ಓವರ್ ದ ವರ್ಲ್ಡ್ ಆ್ಯಂಡ್ ಇನ್ ಇಂಡಿಯಾ ಅಡಾಲಸೆನ್ಸ್ಗೆ ಲೀಡಿಂಗ್ ಕಾಸ್ ಆಫ್ ಡೆತ್ ಫಸ್ಟ್ ಈಸ್ ರೋಡ್ ಟ್ರಾಫಿಕ್ ಆಕ್ಸಿಡೆಂಟ್ಸ್, ಸೆಕೆಂಡ್ ಈಸ್ ಸೂಯಿಸೈಡ್.
ಯಾಕೆಂದರೆ ಚಿಕ್ಕ ಚಿಕ್ಕ ಹುಡುಗರುಗಳೇ ಯಂಗ್ ಹುಡುಗರುಗಳಿಗೆ ಏನು ಕಾಯಿಲೆ ಇರಲ್ಲಲ್ಲ. ಸೊ ಸೂಯಿಸೈಡ್ ಇಸ್ ಅ ಸೆಕೆಂಡ್ ಲೀಡಿಂಗ್ ಕಾಸ್ ಆಫ್ ಡೆತ್ ಇನ್ ಅಡಾಲಸೆನ್ಸ್ ಇನ್ ಇಂಡಿಯಾ. ಸೊ ಹಾಗಾಗಿ ನೀನು ಏನು ಗೂಗಲ್ ಮಾಡಿದ್ರು ಫಸ್ಟ್ ಹೊಡೆದ ತಕ್ಷಣ ನಿಮ್ಗೆ ಹೆಲ್ಪ್ಲೈನ್ ಬರುತ್ತೆ. ನಿಮ್ಗೆ ಆ ಥರ ನೆಗೆಟಿವ್ ಫೀಲಿಂಗ್ಸ್ ಬಂದರೆ ಯಾರ ಹತ್ರ ಮಾತಾಡಿ, ಟಾಕ್ ಟು ಎನಿವನ್ ಹೂ ಕ್ಯಾನ್ ಹೆಲ್ಪ್ ಯು. ಯು ವಿಲ್ ಬಿ ಹರ್ಡ್ ಸಮ್ವೇರ್ ಅಟ್ಲೀಸ್ಟ್. ಈಗ ತಂದೆ ತಾಯಿ ಇಲ್ಲ, ಕೆಲವು ತಂದೆ ತಾಯಿನೇ ಇರಲ್ಲ, ಬ್ಯುಸಿ ಇದ್ದಾರೆ, ಏನೋ ಆದ್ರೂ ಯಾರ ಹತ್ರ ಹೇಳ್ಕೊಳ್ಳಿ, ಟೀಚರ್ಸ್ ಹತ್ರ ಹೇಳ್ಕೊಳ್ಳಿ. ಡೆಫಿನೆಟ್ಲಿ ದೇರ್ ಆರ್ ವೆರಿ ಗುಡ್ human beings who will help you. Hello, doctor. With Dr. Chandrika Anand.